ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿಯಲ್ಲಿ 2025ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 554ನೇ ರ್ಯಾಂಕ್ ಗಳಿಸಿದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮದ ಧನಂಜಯ್ ಬಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 2025ನೇ ಸಾಲಿನ ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 554ನೇ ರ್ಯಾಂಕ್ ಪಡೆದಂತಹ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮದ ಧನಂಜಯ್ ಆರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಧನಂಜಯ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗೆ ಫೀಲ್ ಮಾಡ್ತಿದ್ರಿ? ಎಷ್ಟು ವರ್ಷದ ಪರಿಶ್ರಮ ಈ UPSC ಕ್ಲಿಯರ್ ಮಾಡಲಿಕ್ಕೆ? ಸರ್, 2019ಕ್ಕೆ ನಾವು ಆರಂಭ ಮಾಡಿದ್ದು ಸರ್. ಅಲ್ಲಿಂದ 7 ವರ್ಷದ ಜರ್ನಿ ಇದು. ಈಗ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಿಲೀಫ್ ಅಂತ ಅನಿಸ್ತಿದೆ ಸರ್. ನಿರಾಳ ಆಗ್ತಿದೆ. ಯಾಕಂದರೆ ತಂದೆ ತಾಯಿಗಳನ್ನು ತುಂಬ ವರ್ಷ ಕಾಯಿಸ್ಬಿಟ್ಟೆ. ಸೊ ಈಗ ಒಂದು ಅನ್ಕೊಂಡಿದ್ದು ಸಿಕ್ಕಿದ ತಕ್ಷಣ ಒಂದು ರೀತಿ ರಿಲೀಫ್ ಅನಿಸ್ತಿದೆ. ಓಕೆ, 2019ರಿಂದ ಸತತ ಪ್ರಯತ್ನ. ಹಾಂ ಸರ್. ಎಷ್ಟನೇ ಪ್ರಯತ್ನ ಹಾಗಾದ್ರೆ ನಿಮ್ಮದು? ಸರ್, ಇದು ನಂದು 5ನೇ ಪ್ರಯತ್ನ. 5ನೇ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಸಿಗ್ಲಿಕ್ಕೆ ಕಾರಣ ಆಯಿತು ಅಲ್ವಾ? ಅಂದ್ರೆ ಕೆಲವರು ಅನ್ಕೊಬಿಡ್ತಾರೆ ಸುಲಭ ಯಾವುದೂ ಅಲ್ಲ. ಹೌದು ಸರ್. UPSC ಅನ್ನುವಂಥದ್ದು ಇನ್ನೂ ಕಷ್ಟನೇ. ಯಾಕೆಂತ ಹೇಳಿದ್ರೆ ಪ್ರಿಲಿಮ್ಸ್ ಪಾಸ್ ಮಾಡಬೇಕು, ಮೇನ್ಸ್ ಬರೀಬೇಕು, ಇಂಟರ್ವ್ಯೂ ಕ್ಲಿಯರ್ ಮಾಡಬೇಕು. ಅಕಸ್ಮಾತ್ ಇಂಟರ್ವ್ಯೂ ತನಕ ಬಂದು ನೀವು ಕ್ಲಿಯರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ರಿಪೀಟ್, ಮೊದಲನೇ ಮೆಟ್ಲಿಂದನೇ ಶುರು ಮಾಡಬೇಕು. ಹೌದಾ? ಹೌದು ಸರ್. ಹೌದು. ಅದರಿಂದನೇ ಕೂಡ ಒಂದು ಮಿನಿಮಮ್ 1 ವರ್ಷಕ್ಕೆ ಕೂಡ ನಮಗೆ ಆ ಒಂದು ಸಮಯ ತಗೊಂಡ್ಬಿಡುತ್ತೆ. ಹೌದಾ? ಹೌದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಅಂದರೆ UPSC ಎಕ್ಸಾಮನ್ನು ಸುಲಭ ಅಂತ ಅನ್ಕೊಳ್ಳಿಕ್ಕಂತೂ ಆಗಲ್ಲ ಸರ್. ಏನಕ್ಕೆ ಅಂದರೆ ಇಡೀ ದೇಶದಲ್ಲೇ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಅಂತ ನಾವು UPSC ಎಕ್ಸಾಮನ್ನು ಕರಿತೀವಿ. ಹೌದು. ಈವನ್ ChatGPTಯೂ ಕೂಡ ಪ್ರಿಲಿಮ್ಸನ್ನು ಪಾಸ್ ಮಾಡಲಿಕ್ಕೆ ಫೇಲ್ ಆಗಿದ್ದುಂಟು. ಈ ರೀತಿ ಎಲ್ಲ ಇಶ್ಯೂಗಳಿದೆ. ಅಂದರೆ ಅಷ್ಟು ಟಫೆಸ್ಟ್ ಎಕ್ಸಾಮ್ ಇರುತ್ತೆ. ಪ್ರತಿ ವರ್ಷ ಒಂದು 10 ಲಕ್ಷ ಜನ ನೋಟಿಫಿಕೇಶನ್ ಹಾಕ್ತಾರೆ. ಅದರಲ್ಲಿ 5 ಲಕ್ಷ ಜನ ಬರೀಲಿಕ್ಕೂ ಮುಂಚೆನೇ ಸಾಕಪ್ಪ ಅನ್ಸ್ಬಿಡ್ತಾರೆ. ಆ 5 ಲಕ್ಷ ಜನದಲ್ಲಿ ಮೇನ್ಸ್ ಪಾಸ್ ಆಗಂಥದ್ದು ಕೇವಲ 13,000 ಜನ. ಆ ಮೇನ್ಸ್ ಬರೆದು ಇಂಟರ್ವ್ಯೂ ಹೋಗಂಥವ್ರು ಕೇವಲ 3,000 ಜನ. ಅದರಲ್ಲಿ ಪಾಸ್ ಆಗಂಥವ್ರು ಕೇವಲ 1,000 ಜನ. 10 ಲಕ್ಷದಿಂದ 1,000 ಅಂತ ತಗೊಂಡ್ರೆ ಸಕ್ಸಸ್ ರೇಟು 0.01% ಇಲ್ಲ. ಸೊ ಈ ರೀತಿ ನಿಟ್ಟಿನಲ್ಲಿ ನೋಡ್ತಾ ಬಂದರೆ UPSC ಅನ್ನುವಂಥದ್ದು ಸ್ವಲ್ಪ ಟಫೆಸ್ಟ್. ಬಟ್ ನಮ್ಮ ಬ್ಯಾಕ್ವರ್ಡ್ನೆಸ್ ಆಗ್ಬೋದು, ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಆಗ್ಬೋದು, ನಮ್ಮ ಹಳ್ಳಿ ಕನ್ನಡ ಮೀಡಿಯಂ ಆಗ್ಬೋದು, ಇದು ಯಾವುದು ಅಡಚಣೆ ಅಲ್ಲ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು ಸರ್. ಆ್ಯಂಡ್ ಪ್ರತಿ ವರ್ಷವೂ ಕೂಡ ನೀವು ಹೇಳ್ದಂಗೆ ಕೊನೆಯ ಹಂತಕ್ಕೆ ಹೋಗಿ ಫೇಲ್ ಆದರೂ ಕೂಡ ಅಲ್ಟಿಮೇಟ್ಲಿ ಫೇಲ್ಯೂರ್ ಆಗಿ ಸಮಾಜ ನೋಡುವಂಥದ್ದು, ಫೇಲ್ಯೂರ್ ಆಗಿ ಅಲ್ಲಿರುವಂತಹ ಇದನ್ನು ನೋಡ್ತಾ ಬರುವಂಥದ್ದು. ಅಲ್ಟಿಮೇಟ್ಲಿ ಕೊನೆಯಲ್ಲಿ ನಿನ್ನ ಹೆಸರು ರ್ಯಾಂಕಲ್ಲಿ ಬಂತಾ ಇಲ್ವಾ, ಅದೊಂದೇ ಮ್ಯಾಟರ್ ಆಗುವಂಥದ್ದು UPSC ಎಕ್ಸಾಮ್ ಅಲ್ಲಿ. ಏನಕ್ಕೆ ಅಂದರೆ ನಾನು 2023ರಲ್ಲಿ ಮೊದಲ ಇಂಟರ್ವ್ಯೂ ಕೊಟ್ಟಿದ್ದು. ಅದಾದ್ಮೇಲೂ ಕೂಡ ಆಗಲಿಲ್ಲ. 2024ರಲ್ಲಿ ಮತ್ತೆ ಇಂಟರ್ವ್ಯೂ ಅನ್ನು ಕೊಟ್ಟೆ, ಅದು ಕೂಡ ಆಗಲಿಲ್ಲ. ಸೊ ಈಗ 2025, 2019 ಮೇ 30ರಲ್ಲಿ ಸ್ಟಾರ್ಟ್ ಮಾಡಿದ ಜರ್ನಿ ಇಲ್ಲಿಗೆ ಮಾರ್ಚ್ 6, 2026 ತನಕ ಬಂತು. ಸೊ ಈ ಜರ್ನಿಯನ್ನು ನೋಡಿದಾಗ ಸೊ ಗೊತ್ತಾಗುತ್ತೆ ಸರ್, ಅಂದ್ರೆ ಆ ಸ್ಟ್ರಗಲ್ ಹೇಗೆ ಅಂತ. 2019ರಿಂದ ಅಂತ ಹೇಳಿದಾಗ 7 ವರ್ಷಗಳ ಕಾಲ ಸತತ ಪ್ರಯತ್ನ. ಅಂದರೆ ನಿಮಗೆ ನಾನು ಸಾಕಪ್ಪ ಇದು ಅಂದರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ವೇನೋ ಅಂತ ಹೇಳಿ ಕೈ ಚೆಲ್ಲಿ ನೀವು ಬಿಟ್ಬಿಟ್ಟಿದ್ದಿದ್ರೆ ಈ ಒಂದು ಯಶಸ್ಸನ್ನ ಸಾಧನೆಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ವಾ? ಅಂದ್ರೆ ಕಷ್ಟವನ್ನ ಪಡ್ತಾ ಇರಬೇಕಾಗುತ್ತೆ ಒಂದು, ಅದ್ರ ಜೊತೆಗೆ ನಿರಾಸರಾಗಬಾರ್ದು. ಏನೇ ಇದ್ರೂ ಕೂಡ ಇನ್ನೊಂದು ಮೆಟ್ಲು ಅಂತ ಅನ್ಕೊಂಡು ಕೂಡ ನಾವು ಕೆಲಸವನ್ನ ಮಾಡ್ತಾ ಹೋದಾಗ್ಲೂ ಕೂಡ ಸಾಧನೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಕೆಲವರಿಗೆಲ್ಲ ಮೊದಲನೇ ಪ್ರಯತ್ನದಲ್ಲಿ ಸಿಕ್ಬಿಡುತ್ತೆ. ಅಂತ ಅದೃಷ್ಟವಂತರು ಯಾರು ಇಲ್ಲ ಅನ್ಸುತ್ತೆ. ಅಂದ್ರೆ ಅದೃಷ್ಟನೂ ಇರಬಹುದು, ಹೇಳಲಿಕ್ಕಾಗಲ್ಲ ಅಲ್ವಾ? ಈಗ ನೀವು ಸಂದರ್ಶನಕ್ಕೆ ಹೋದಾಗ್ಲೂ ಕೂಡ ಅಲ್ಲಿ ಅವರ ನೋಡುವ ರೀತಿ ಹೇಗಿರುತ್ತೆ, ಅವರು ಅದನ್ನ ಗ್ರಹಿಸುವ ರೀತಿ ಹೇಗಿರುತ್ತೆ ಗೊತ್ತಿಲ್ಲ ಅಲ್ವಾ? ನಿಮಗೆ ಬೇರೆ ಪ್ಯಾನಲ್ ಇರುತ್ತೆ, ಅವ್ರಿಗೆ ಬೇರೆ ಪ್ಯಾನಲ್ ಇರುತ್ತೆ. ಓಕೆ, ಇದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗಮನಕ್ಕೆ. ಯಾಕೆಂದ್ರೆ ನಿರಾಶರಾಗಬೇಡಿ. ಹೌದು ಸರ್. ಈಗ ನಿಮ್ಮ ಒಂದು ಪರಿಚಯ, ತಂದೆ ತಾಯಿ ಏನ್ ಮಾಡ್ತಾರೆ, ಯಾವ ಊರಿನವರು,
ನಿಮ್ಮ ಕುಟುಂಬದ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ಬೋದಾ ನಮ್ಮ ವಿದ್ಯಾರ್ಥಿಗಳಿಗೆ? ನನ್ನ ಹೆಸರು ಧನಂಜಯ ರಾಮಚಂದ್ರ ಅಂತ ಸರ್. ನನ್ನ ತಂದೆ ಹೆಸರು ರಾಮಚಂದ್ರ, ತಾಯಿ ಹೆಸರು ಮಂಗಳಮ್ಮ, ತಮ್ಮನ ಹೆಸರು ಧರ್ಮರಾಜ. ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿನಿಂದನೂ ಕೂಡ ನಮ್ಮಲ್ಲಿ ಹಸುಗಳನ್ನ ಸಾಕೊಂಡು ಇಟ್ ಇಸ್ ನಾನ್ ಇರಿಗೇಟೆಡ್. ಸೊ ಇರಿಗೇಷನ್ ಇಲ್ಲದೆ ಇರೋದ್ರಿಂದ ನಾವು ಹಸು ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಸಾಕುವಂತ ಹಸುಗಳನ್ನೇ ಮೊದಲು 10-12 ಹಸುಗಳ ಗಂಟನೂ ಸಾಕಿದೀವಿ ನಾವು. ಅದ್ರ ಜೊತೆ ರಾಗಿಯನ್ನು ಬೆಳಿತೀವಿ ಸರ್. ಅಲ್ಲಿ ರಾಗಿಯನ್ನು ಬೆಳ್ಕೊಂಡು ಹಸುಗೆ ಇದಾಗುತ್ತೆ ಅಂತ. ಚಿಕ್ಕ ವಯಸ್ಸಿನಿಂದ ನಾನು ಓದಿದ್ದು ಕನ್ನಡ ಮೀಡಿಯಂ ಸ್ಕೂಲಲ್ಲೇ, ನಮ್ಮ ಕರಡಹಳ್ಳಿ ಇದರಲ್ಲೇ. ಪ್ರೈಮರಿ ಸ್ಕೂಲು ಅಲ್ಲೇ ಮಾಡಿದ್ದು, ಹೈಸ್ಕೂಲು ಅಲ್ಲೇ ಮಾಡಿದ್ದು. ಹೈಸ್ಕೂಲ್ ತನಕ ಕನ್ನಡ ಮೀಡಿಯಂ 10th ವರ್ಗು ನಾನು ಕರಡಹಳ್ಳಿ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಅದಾದ ಮೇಲೆ PUC ನ ಮೈಸೂರಲ್ಲಿ ಮಾಡಿದೆ ಸರ್. PU ಅಕಾಡೆಮಿ ಅಂತ ಇದೆ, ನವಕೀಸ್ PU ಅಕಾಡೆಮಿ. ಅಲ್ಲಿ ನಾನು PUC ಅನ್ನ ಮಾಡಿದ್ದು. ಏನ್ ತಗೊಂಡ್ರಿ PUC ಲಿ? ಸೈನ್ಸ್ ಸರ್. ಕಷ್ಟ ಆಯ್ತಾ? ಆರಂಭದಲ್ಲಿ ತುಂಬಾ ಕಷ್ಟ ಆಯ್ತು ಸರ್. ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು PUC ಗೆ ಸೈನ್ಸ್ ಅಂದ್ರೆ ಸೈನ್ಸ್ ಅನ್ನೋದಕ್ಕಿಂತ ಬೇರೆ ತಗೊಂಡ್ರೆ ಹೆಂಗೋ ಮ್ಯಾನೇಜ್ ಮಾಡ್ತಿದ್ರು. ಸೈನ್ಸ್ ತಗೊಂಡಾಗ ಎಲ್ಲಾನು ಕೂಡ ಇಂಗ್ಲಿಷ್ ನಲ್ಲಿ ಇದ್ದಿದ್ರಿಂದ ಕಷ್ಟ ಆಗ್ಲಿಕ್ಕಿದೆ. ತುಂಬಾ ಸರ್, ತುಂಬಾ ಭಯ ಆಗ್ತಿತ್ತು. ಏನಕ್ಕೆ ಅಂದ್ರೆ ನಾವಿದ್ದವರು 17 ಜನ, ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಹುಡುಗರು ಇದ್ದಿದ್ದು, ನಾನು ಒಬ್ಬನೇ ಕನ್ನಡ ಮೀಡಿಯಂ. ಅದ್ರ ಜೊತೆಗೆ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇತ್ತು, ನಾವು ಇಂಗ್ಲಿಷ್ ಅಲ್ಲೇ ಮಾತಾಡಬೇಕು, ಈ ರೀತಿ ಎಲ್ಲ ಸ್ಟ್ರಿಕ್ಟ್ ಇತ್ತು. ಏನಕ್ಕೆ ಇಂಗ್ಲಿಷ್ ಕಲೀಲಿ ಅಂತ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಸರ್. ಯಾಕಂದ್ರೆ 10th ಅಲ್ಲಿ ಇದ್ದಾಗ ನಾನು ಬಯಾಲಜಿಯಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬರ್ತಿತ್ತು ಮಾರ್ಕ್ಸ್, ಬಟ್ ಅಲ್ಲಿ ಹೋಗಿದ ತಕ್ಷಣ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಎಲ್ಲ ಇಂಗ್ಲಿಷ್ ಟರ್ಮ್, ಸೊ ಆಗ್ತಿರ್ಲಿಲ್ಲ. ಆಗೆಲ್ಲ ನನ್ನ ಹಲವಾರು ಜನ ಟೀಚರ್ಗಳು ಸಪೋರ್ಟ್ ಮಾಡಿದ್ರು. ನಮ್ಮ ರಮ್ಯಾ ಮ್ಯಾಮ್ ಅಂತ ಇದ್ದಾರೆ, ಶಿಲ್ಪಾ ಮ್ಯಾಮ್ ಅಂತ ಇದ್ದಾರೆ, ಸವಿತಾ ಮ್ಯಾಮ್ ಅಂತ ಇದ್ದಾರೆ, ಧನ್ಯಾ ಮ್ಯಾಮ್ ಅಂತ, ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಕನ್ನಡದ ಹುಡುಗ ಅಂತ ಹೇಳಿ. ಮತ್ತೆ ನಾನು ಸ್ವಲ್ಪ ಕಲ್ಚರಲ್ ಆಕ್ಟಿವಿಟಿಯಲ್ಲಿ ಜಾಸ್ತಿ ಇದ್ದೆ, ಡ್ರಾಮಾ ಮಾಡಿಸೋದು ಈ ತರ ಎಲ್ಲ ಮಾಡಿಸ್ತಾ ಹೋಗ್ತಿದ್ದೆ. ಅದಕ್ಕೋಸ್ಕರ ಅಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಳ್ತಾ ಬಂದ್ರು. ಆಗ ಸ್ವಲ್ಪ ಈಸಿ ಆಗ್ತಾ ಬಂತು ಸರ್. ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಇದು, ಬಟ್ ಅಟ್ ಲಾಸ್ಟ್ ಅಲ್ಲಿ ನಾನೇ 3ನೇವನು ಇಡೀ ಇದಕ್ಕೆ, ನಮ್ಮ ಕ್ಲಾಸ್ಗೆ 83% ಬಂತು. PUC ಮುಗಿಸಿ ಮತ್ತೆ ನನಗಾಗ ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅನ್ನೋದು ಒಂದು ಹುಚ್ಚಿತ್ತು ಸರ್. ಯಾಕಾಗಿ ಅಂದ್ರೆ ನಾಗಮಂಗಲ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಫಿಲ್ಮ್ ನೋಡ್ತಾರೆ ಅನ್ನೋದಕ್ಕೆ ಆಸಕ್ತಿ ಇರೋ ಜಾಸ್ತಿ. ಅದೇ, ಅದು ಅಲ್ಲದೆ ಮತ್ತೆ ಉಪೇಂದ್ರ ಅವ್ರದೆಲ್ಲ ಮೂವಿಗಳನ್ನೆಲ್ಲ ಡೈರೆಕ್ಷನ್ ವೈಸು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಸರ್. ಅವರು ಗುರುಪ್ರಸಾದ್ ಆಗ್ತಾನೆ, ಗುರುಪ್ರಸಾದ್ ಅವರು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಇದನ್ನ ಸ್ಟಾರ್ಟ್ ಮಾಡಿದ್ರು ಕೋರ್ಸ್. ನಾನು ಮನೇಲಿ ಕೇಳಿದ್ದೆ ಅಮೌಂಟ್ ಅನ್ನ, ಜಾಯ್ನ್ ಆಗ್ತೀನಿ ಅಂತ. 40,000 ಫೀಸ್ ಏನೋ ಇತ್ತು. ನಮ್ಮ ತಂದೆ ಕೂಡ ರೆಡಿ ಇದ್ರು, ಅಂದ್ರೆ ಯಾವ್ದೋ ಓದೋ ಕೋರ್ಸ್ ಇರ್ಬೋದು ಅನ್ಕೊಂಡು. ಅವ್ರು ಆ ರೀತಿ, ಅವ್ರಿಗೆ ಗೊತ್ತಿಲ್ಲ ಪಾಪ ಅದು ನನಗೆ ಏನ್ ಓದ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸೊ ಆಗ ನಾನು ಏನ್ ಮಾಡಿದೆ, ನಮ್ಮ ಟೀಚರ್ ಹತ್ರ ಹೋದೆ, ರಮ್ಯಾ ಟೀಚರ್ ಹತ್ರ. ಅವ್ರು ಕೇಳಿದೆ, ಮ್ಯಾಮ್ ಈ ರೀತಿ ಹೋಗ್ತಿದ್ದೀನಿ ಅಂತ. ಅವ್ರೇನಂತ ಹೇಳಿದ್ರು, ಈಗ ನೀನು ಡೈರೆಕ್ಷನ್ಗೆ ಹೋದ್ರೆ ಅಲ್ಲಿ ಸಕ್ಸಸ್ ಆಗಲಿಲ್ಲ ಅಂದ್ರೂ ಬರೀ PUC ಇಟ್ಕೊಂಡು ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಡಿಗ್ರಿ ಮುಗಿಸ್ಕೊ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಗ್ರಾಜುಯೇಷನ್ ಮಂಡ್ಯದಲ್ಲಿ ಸೇರ್ಕೊಂಡೆ. ಮಂಡ್ಯದಲ್ಲಿ ಸೇರ್ಕೊಂಡಾಗ ನಮ್ಮನೆ ಹಸುಗಳನ್ನ ನೋಡ್ಕೊಳ್ಳುವಂಥದ್ದು ದಿನ ಅಪ್ ಅಂಡ್ ಡೌನ್ 1 hour ಜರ್ನಿ ಆಗುತ್ತೆ ಮಂಡ್ಯದಿಂದ ಕರಡಹಳ್ಳಿಗೆ. ಸೊ ದಿನ ಅಪ್ ಅಂಡ್ ಡೌನ್, ಬೆಳಗ್ಗೆ ಎದ್ದು ಹಾಲು ಕರೆದು ಹಸು ಕಟ್ಟಿ ನಾವು ಹೋಗ್ತಿದ್ದು. ಅದು ಮುಗಿಸ್ಕೊಂಡು ಮತ್ತೆ ಬಂದು ಹಾಲು ಕರೆಯೋದು, ನೀರು ತೋರೋದು, ಇವೆಲ್ಲ. ಮಂಡ್ಯದಲ್ಲಿ ಯಾವ ಕಾಲೇಜು? PS ಕಾಲೇಜು ಸರ್. PS ಕಾಲೇಜ್. ಏನ್ ತಗೊಂಡ್ರಿ? BSc PCM. ಅಲ್ಲಿ ಮಾಡ್ತಾ ಇರಬೇಕಾದ್ರೆ 2016 to 19 ನಂದು ಗ್ರಾಜುಯೇಷನ್. ಅಲ್ಲಿ ನಂದಿನಿ KR ಅವರು 2017 ಅಲ್ಲಿ, ಅಂದ್ರೆ 2016 ಬ್ಯಾಚ್, ಆಲ್ ಇಂಡಿಯಾ ರ್ಯಾಂಕ್ 1 ಬಂದ್ರು. ಸೊ ಅದನ್ನ ನೋಡಿ ಹಲವಾರು ಜನ ಮೋಟಿವೇಶನ್ ಆದ್ರು, ನಾವು ಇದನ್ನ ಬರಿಬೇಕು, UPSC ಬರಿಬೇಕು ಅಂತ. ನನಗೆ ಆಗ ಲ್ಯಾಂಗ್ವೇಜ್ ಅನ್ನೋಂಥದ್ದು ಒಂದು ದೊಡ್ಡ ಬ್ಯಾರಿಯರ್ ಇತ್ತು. ಸೊ ಇದು ಆಗಲ್ಲ ಅಂತ. ಆಗ ಇವರು ಯಾರು ಚಂದ್ರಶೇಖರ್ ಅಂತ ಒಬ್ರು KS ಆಫೀಸರ್ ಇದ್ದಾರೆ, ಅವ್ರದ್ದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದನ್ನ ನಾನು ಫಾಲೋ ಮಾಡ್ಕೊಳ್ತಾ ಹೋಗ್ತಿದ್ದೆ. ಅವರು ಯಾವಾಗ ನಂದಿನಿ ಮ್ಯಾಮ್ ಅನ್ನು ನೋಡಿದ್ರು, ನಾವು ಕೂಡ UPSC ಮಾಡ್ಬೋದು ಅಂತ ಅವರು. ಸೊ ಆ ರೀತಿ ಇದನ್ನ ಹೇಳ್ತಾ ಬಂದ್ರು. ನಾನು ಇದುವರೆಗೂ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ, ಚಂದ್ರಶೇಖರನ್ ಅವ್ರನ್ನ. ಇವರು ನಂದಿನಿ ಮ್ಯಾಮ್ ಅನ್ನ ಇನ್ಸ್ಪಿರೇಷನ್ ತಗೊಂಡವ್ರೆ ಅಂದ್ರೆ ನಾವೇನಕ್ಕೆ ಅದನ್ನ ಟ್ರೈ ಮಾಡಬಾರ್ದು ಅಂತ. ಅದು ಅಲ್ಲದೆ ವೀಕೆಂಡ್ ವಿತ್ ರಮೇಶ್ ಸ್ವಲ್ಪ ಜಾಸ್ತಿ ನೋಡ್ತಿದ್ದೆ. ಅಲ್ಲಿ ಒಬ್ರು IPS ಆಫೀಸರ್ನೆಲ್ಲ ಕರೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಆಗ ನೋಡಿದಾಗ ಹೌದು, ಎಲ್ರದ್ದು ನಮ್ದೇ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ನನಗೆ ತುಂಬಾ ಇನ್ಸ್ಪಿರೇಷನ್ ಮಾಡಿದಂಥವ್ರು DK ರವಿ ಸರ್. ಅವ್ರನ್ನ ನೋಡಿದಾಗ ಸೇಮ್ ಎಲ್ಲಾ ರೀತಿಲೂ ಬ್ಯಾಕ್ ಗ್ರೌಂಡ್ ಕೂಡ ಸೇಮ್ ಇದೆ, ನಾವು ಕೂಡ ಏನಕ್ಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಸರಿ ಆಯ್ತು, ಪ್ರಯತ್ನ ಪಡೋಣ ಅಂತ ಹೇಳಿ ಹುಡುಕ್ತೋ. ಇಲ್ಲಿ ಮೈಸೂರಲ್ಲಿ ಯಾವ್ಯಾವ ಅಕಾಡೆಮಿ ಇದೆ ಎಲ್ಲ ಕೇಳ್ದೋ, ಬೆಂಗಳೂರಲ್ಲಿ ಯಾವ್ಯಾವ ಅಕಾಡೆಮಿ ಇದೆ ಎಲ್ಲ ಕೇಳ್ದೋ. ನಾನು ನನ್ನ ಫ್ರೆಂಡು ಯಾವ್ದು ಸ್ಯಾಟಿಸ್ಫೈ ಆಗಲಿಲ್ಲ. ಸುಮ್ಮನೆ ಹೈದರಾಬಾದ್ಗೆ ಹೋಗ್ಬೇಡ, ಇಲ್ಲಿದ್ರೆ ಸುಮ್ಮನೆ ಮನೆ ಕಡೆ ಕರಿತಾನೆ ಇರ್ತಾರೆ ಅಂತ ಹೇಳಿ 2019 May 30ಗೆ ನಾವು ಹೈದರಾಬಾದ್ಗೆ ಹೋಗಿದ್ದು. June 13 ಕ್ಲಾಸಸ್ ಸ್ಟಾರ್ಟ್ ಆದವು. ಸೊ ಆ ರೀತಿ ಕ್ಲಾಸ್ ಮುಗಿಸ್ಕೊಂಡು ಅಲ್ಲೇ ಒಂದು 4 ತಿಂಗಳು ಅಲ್ಲಿ ಮಾಡ್ದೋ ಸರ್. ಬಟ್ ಅದಾದ್ಮೇಲೆ ಕೋವಿಡ್ ಬಂದ್ಬಿಡ್ತು. ಸೊ ವಾಪಸ್ ಬಂದೆ. ಊರಲ್ಲೇ 1 ವರ್ಷ ಪ್ರಿಪೇರ್ ಆದೆ. ಫಸ್ಟ್ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದು ಊರಲ್ಲೇ. ನಮ್ಮ ಮನೆಯಲ್ಲಿ ಒಂದು ಹಸು ಕೊಡಕೆ ಇದೆ, ಅಲ್ಲಿ ನನ್ನ ಮನೆಯಲ್ಲಿ ಹಟ್ಟದ ಮೇಲೆ ಓದಕ್ಕೆ ರೆಡಿ ಮಾಡಿದ್ರು ನಮ್ಮಪ್ಪ. ಬಟ್ ಟಿವಿ ಸೌಂಡು, ಮನೇಲಿ ಮಾತಾಡೋ ಸೌಂಡು ನನಗೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಕೊಡಕೆಯಲ್ಲಿ ಒಂದು ರೂಮ್ ಇತ್ತು, ಆ ರೂಮಲ್ಲಿ ಬಿಟ್ಕೊಟ್ರು. ಅಲ್ಲೇ ನಾನು ಮ್ಯಾಪ್ ಎಲ್ಲ ಅಂಟಿಸ್ಕೊಂಡು, ಟೇಬಲ್ ಇಟ್ಕೊಂಡು, ಬುಕ್ಸ್ ಎಲ್ಲ ಇಟ್ಕೊಂಡು ಅಲ್ಲೇ ಮಾಡ್ತಿದ್ದೆ. ಪಾಪ ನಮ್ಮ ಮನೆಯವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅಲ್ಲಿಗೆ ಟೀ ತಂದು ಕೊಡೋದು, ಊಟ ತಂದು ಕೊಡೋದು, ಈ ರೀತಿ ಓದ್ತಿದ್ದಾನೆ ಅಂತ. ಫಸ್ಟ್ ಪ್ರಿಲಿಮ್ಸ್ ಅಲ್ಲೇ ಕ್ಲಿಯರ್ ಆಯ್ತು. ಮೇನ್ಸ್ಗೆ ನಾನು ಮತ್ತೆ ಹೈದರಾಬಾದ್ಗೆ ಹೋದೆ.
ಆ ಅಟೆಂಪ್ಟು ಸ್ವಲ್ಪ ಟಫ್ ಆಯಿತು ಸರ್. ಏನಕ್ಕೆ ಅಂದರೆ ನನಗೆ ಆಗಿನ್ನು ಎಷ್ಟೋ ಸಬ್ಜೆಕ್ಟ್ಗಳು ಆಗಿರಲಿಲ್ಲ ಕೋವಿಡ್ ಇದ್ದಿದ್ದರಿಂದ. ಸೊ ಆಗಲ್ಲ ಅಂದ್ಕೊಂಡು ನಾನು ಕೈ ಚಲ್ಲಿ ಕುತ್ಕೊಬಿಟ್ಟೆ. ಒಂದು 15 ದಿನ ಓದಲಿಕ್ಕೆ ಹೋಗಲಿಲ್ಲ ನಾನು. ಏನಕ್ಕೆ ಈ ಸಲ ಆಗಲ್ಲ ಬಿಡು, ಈ ಸಲ ಎಕ್ಸ್ಪೀರಿಯನ್ಸ್ ತಗೋಬಿಡಮ್ಮ, ನೆಕ್ಸ್ಟ್ ಅಟೆಂಪ್ಟ್ ಚೆನ್ನಾಗಿ ಬರೆಯೋಣ ಅಂತ. ಅದು ರಿಸಲ್ಟ್ ಬಂದಾಗ ಆಗಲ್ಲ ಅಂತ ಗೊತ್ತಿತ್ತು, ಬಟ್ ಮಾರ್ಕ್ಸ್ ರಿಲೀಸ್ ಮಾಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬರೀ 4 ಮಾರ್ಕ್ಸಲ್ಲಿ ಮಿಸ್ ಆಗೋಯ್ತು ನಂದು. ಓಕೆ, 7 ಪೇಪರಲ್ಲಿ ಅರ್ಧ ಮಾರ್ಕ್ಸ್ ಬಂದಿದ್ರು ಪಾಸ್ ಆಗ್ತಿತ್ತು. ನಾನು ಮಾಡಿದ ಮಿಸ್ಟೇಕ್ ಅದು. ನೆಕ್ಸ್ಟ್ ಅದಾದ್ಮೇಲೆ 21 ಬರೆಯೋಣ ಅಂದರೆ ಆ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್ ಆಯಿತು ನಂದು. ನನಗೆ ಕೋವಿಡ್ ಬಂದಿತ್ತು, ನನಗೂ ನನ್ನ ತಮ್ಮಗೂ ಇಬ್ಬರಿಗೂ ಕೋವಿಡ್ ಬಂತು, ಓದ್ಲಿಕ್ಕೆ ಆಗಲಿಲ್ಲ. ಸೊ ಅದಾದ್ಮೇಲೆ 22 ಅಟೆಂಪ್ಟ್ ಏನಾದರೂ ಸರಿ ಮಾಡಲೇಬೇಕು ಅಂತ ಬೆಂಗಳೂರಿಗೆ ಹೋದೆ ಡಿಸೆಂಬರ್. ಆ ಅಟೆಂಪ್ಟ್ ಇಂಟರ್ವ್ಯೂ ಹೋಯ್ತು, ಬಟ್ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ ಇಂದ ಇಂಟರ್ವ್ಯೂ ಅಲ್ಲಿ ಇದರಲ್ಲಿ ಚೆನ್ನಾಗಿ ಆಗಲಿಲ್ಲ. 23 ಅಟೆಂಪ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಸ್ಕಿಪ್ ಮಾಡಿದೆ, ಬರಲಿಲ್ಲ. 24 ಅಟೆಂಪ್ಟ್ ಇಂಟರ್ವ್ಯೂಗೆ ಹೋದೆ, 11 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಸಾಕು ಅನ್ನಿಸ್ಬಿಟ್ಟಿತ್ತು ಸರ್, ಎಕ್ಸಾಸ್ಟ್ ಆಗೋದೆ. ಸಾಕು, ಇನ್ಮೇಲೆ ಇನ್ನೊಂದು ಅಟೆಂಪ್ಟ್ ನೋ ಬೇಡ, ಡೂ ಆರ್ ಡೈ ಅಂತ ಹೇಳಿ ನಮ್ಮ ಭರತ್ ಸರ್, ಭಾನು ಸರ್ ಅಂತ IPS ಇದ್ದಾರೆ, ಅವರೆಲ್ಲ ಸೇರಿ ಪ್ರೋತ್ಸಾಹ ಕೊಟ್ಟರು ಮಾಡಿ ಅಂತ. ಇದೊಂದು ಅಟೆಂಪ್ಟ್ ಡೂ ಆರ್ ಡೈ ಅಂತ. ಆಗಲಿಲ್ಲ ಅಂದರೆ ಬಿಟ್ಬೇಡ, ಒಂದು 2-3 ವರ್ಷ ಗ್ಯಾಪ್ ತಗೊಂಡು ಮನೆಯವ್ರನ್ನೆಲ್ಲ ಸೆಟಲ್ ಮಾಡೋಣ, ಆಮೇಲೆ ಬೇಕಾದ್ರೆ ಕೊಟ್ಟರೆ ಇನ್ನು ಏಜ್ ಇದೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಬೈ ಗಾಡ್ ಗ್ರೇಸ್ ಈ ವರ್ಷನೇ ಆಯಿತು. ಅಂದರೆ ನೀವು ಅಂದ್ಕೊಂಡಿದ್ದು ಇದು ಲಾಸ್ಟ್ ಪ್ರಯತ್ನ ಅಂತ ಹೇಳಿ ಇದನ್ನೇ ಡೂ ಆರ್ ಡೈ ಅಂತ ಅನ್ಕೊಂಡಿದ್ದೆ ಸರ್. ಇನ್ನು 4 ಅಟೆಂಪ್ಟ್ ಇದೆ ನನಗೆ. ಓಕೆ, ಬಟ್ ಇದನ್ನ ನನಗೆ ಸಾಕು, ಮತ್ತೆ ಬರೆಯೋದು ಬೇಡ. ಏನಕ್ಕೆ ಅಂದರೆ ನನ್ನ ಫ್ಯಾಮಿಲಿಗೂ ಕೂಡ ತುಂಬ ಸ್ಟ್ರಗಲ್. ನಮ್ಮಪ್ಪ ನಾನು 7ನೇ ಕ್ಲಾಸ್ ಇದ್ದಾಗಲೇ ಅವ್ರಿಗೆ ಆಪರೇಷನ್ ಆಗಿತ್ತು, ಆದರೂ ಕೂಡ ಹಸು ನೋಡ್ಕೊಳ್ಳೋದು ಎಲ್ಲ ಮಾಡ್ತಾನೆ ಇದ್ದಾರೆ. ಅದಾದಮೇಲೆ ನನ್ನ ತಮ್ಮನೂ ಕೂಡ ಡಿಗ್ರಿ ಮುಗಿಸಿ ಮನೇಲೇ ಇರೋದ್ರಿಂದ, ಅಂದರೆ ಅವನು ಕೆಲಸಕ್ಕೂ ಹೋಗ್ತಿಲ್ಲ, ಏನಕ್ಕೆ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ. ಸೊ ಈ ಕಾರಣಕ್ಕೋಸ್ಕರ ಇವರೆಲ್ಲರೂ ಸೆಟಲ್ ಮಾಡಬೇಕು ಅಂತ ಹೇಳಿ ಸಾಕು ಮಾಡೋಣ ಅನ್ಕೊಂಡಿದ್ದೆ ಸರ್. ಹೆಂಗಿದ್ರು ಟೀಚರ್ ಆಗಿ ಮೆಂಟರ್ ಆಗಿ ಸಕ್ಸಸ್ ಸಿಕ್ತಿತ್ತು ನನಗಲ್ಲಿ, ಒಳ್ಳೆ ಸ್ಟೂಡೆಂಟ್ ರೆಸ್ಪಾನ್ಸ್ ಇತ್ತು. ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋದೊಂದು ಮೈಂಡಿಗೆ ಬಂದಿತ್ತು. ಅದನ್ನೇ ಎಲ್ಲ ಅಕಾಡೆಮಿಗಳನ್ನು ಕೇಳಿದೆ ಬೆಂಗಳೂರಲ್ಲಿ ಕೆಲಸ ಕೊಡಿ ಅಂತ. ಪಾಪ ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಕೊಡ್ತೀವಿ ಅಂತ. ಈ ಸಲ ಆಗ್ಲಿಲ್ಲ ಅಂದ್ರೆ ಕೆಲಸ ಸಿಗುತ್ತೆ ಅಂತಾನೆ, ಅಂದ್ರೆ ಟೀಚರ್ ಆಗಿ ಪರ್ಮನೆಂಟ್ ಏನು ಇರ್ತಿರ್ಲಿಲ್ಲ, ಕ್ಲಾಸ್ಗಳು ಮಾಡ್ಕೊಂಡು ಹೋಗ್ಬೋದಿತ್ತು, ಈ ರೀತಿ ಇತ್ತು. ಸೊ ಬೈ ಇದಕ್ಕೆಲ್ಲ ಯಾವುದೇ ರೀತಿ ಚಾನ್ಸ್ ಸಿಗ್ಲಿಲ್ಲ. ಓಕೆ, ನಿಮ್ಮ ಜರ್ನಿ ಕೇಳ್ತಾ ಇದ್ರೆ ಬಹಳ ರೋಚಕ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಜನರೇಷನ್ ಯುವಕರಿಗೆ ಇದು ಬಹಳ ಮುಖ್ಯ. 15 ದಿನ ನೀವು ನನ್ನ ಕೈಲಿ ಆಗಲ್ಲ ಅಂತ ನಿಮಗೂ ಕೂಡ ಬಂದಿತ್ತು, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಪ್ರಯತ್ನವನ್ನು ಬಿಟ್ಬಿಟ್ಟಿದ್ರಿ. ಆ ಪ್ರಯತ್ನದಲ್ಲಿ ನೀವು ಆ 15 ದಿನ ನಾವು ವೇಸ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಮೋಸ್ಟ್ಲಿ ಆಗಲೇ ಕ್ಲಿಯರ್ ಆಗ್ತಿದ್ರು ಏನೋ ಗೊತ್ತಿಲ್ಲ. ಹೌದು ಸರ್. ಅಂದರೆ ನಾನು ಹೇಳೋದು ಏನಂತಂದರೆ, ವಿದ್ಯಾರ್ಥಿಗಳು ಆಗಲ್ಲ ಅಂತ ಕೈ ಚೆಲ್ಲುವಂಥದ್ದು ಸುಲಭ ಅದು. ಆದರೆ ನಮ್ಮ ಪ್ರಯತ್ನ ಆಗಿದ್ದಾಗಲಿ ನೀವು ಹೇಳಿದ್ರಿ ಇದು ಕೊನೆಯ ಪ್ರಯತ್ನ ಅಂತ ಹೇಳಿ ನಾನು ಪ್ರಯತ್ನವನ್ನು ಪಟ್ಟೆ, ಸಕ್ಸಸ್ ಆಯಿತು. ಆ ಥರ ಎಲ್ರಿಗೂ ಸಿಗ್ಬೋದಲ್ವಾ? ಆದರೆ ನಿಮ್ಮ ಪರಿಶ್ರಮ ಪ್ರಯತ್ನ ಖಂಡಿತವಾಗ್ಲೂ ಇರಬೇಕು. ಈಗ ನಮ್ಮ ನಾಗಮಂಗಲದವರು ಧನಂಜಯ್ ಹೇಳುವ ಮಾತುಗಳನ್ನ ಕೇಳಿದಾಗ ಯಾವ ವರ್ಷನೂ ಕೂಡ ನಿಮಗೆ ಸುಲಭ ಇರಲಿಲ್ಲ. ಒಂದೊಂದು ವರ್ಷನೂ ಕೂಡ, ಒಂದು ವರ್ಷ ಕೋವಿಡ್ ಬರುತ್ತೆ, ಒಂದು ವರ್ಷ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ, ಒಂದು ವರ್ಷ ಮನೆಯ ಸಮಸ್ಯೆ ಬರುತ್ತೆ. ಈ ಸಮಸ್ಯೆಗಳನ್ನೆಲ್ಲ ಮೆಟ್ಟು ನಿಂತು ಕೂಡ ಒಂದು ಹಂತಕ್ಕೆ ನಿಲ್ಲಬೇಕು ಅಂತ ಹೇಳಿದಾಗ ಬಹಳ ಕಷ್ಟ. ಈ ಪ್ರಯತ್ನದಲ್ಲಿ ಆಗಿಲ್ಲ ಅಂತ ಹೇಳಿದಾಗ ನಾವು ಏನು ಮಾಡ್ತಿದ್ವಿ ಅಂದರೆ ಮೆಂಟರ್ ಆಗ್ತಿದ್ವಿ, ಬಿಟ್ಟರೆ ಬೇರೆ ಏನು ಮಾಡ್ತಿದ್ವಿ ಗೊತ್ತಿಲ್ಲ ನಮಗೆ. ಕ್ವಶನ್ ಮಾರ್ಕ್ ನಮಗೆ. ನೆಕ್ಸ್ಟ್ ಏನು ಮಾಡಬೇಕು, ಮೊದಲಿಂದ ತಯಾರಿ ಮಾಡಬೇಕು. ಈಗ ನಾನು ತಯಾರಿ ಮಾಡ್ತಾ ಇದ್ದೆ, ಅದೇ ರೀತಿ ಬೇರೆಯವ್ರು ತಯಾರಿ ಮಾಡಿಸ್ಬೇಕು ಅನ್ನೋದಾಗ್ತಿತ್ತು. ಆ ನಿಟ್ಟಿನಲ್ಲಿ ಈಗ ಒಂದು ಯಶಸ್ಸು ಸಿಕ್ಕಿದೆ ಅಂತಂದಾಗ ಒಂದು ನಿರಾಳ. ಈಗ 554ನೇ ರ್ಯಾಂಕ್ ತಗೊಂಡಿದ್ರಿ ಅಲ್ವಾ? ಹೌದು. ಏನು ಕನಸು ಕಾಣ್ತಾ ಇದ್ರಿ? ಯಾವ ಒಂದು ಕೇಡರ್ ಬರ್ಬೋದು ಅಂತ ಅನ್ಸುತ್ತೆ? ಅದೇ ಸರ್, ಈಗ IPS ಸಿಗ್ಬೋದು ಅಂತ ತುಂಬಾ ಕಡೆ ಇದು ಬರ್ತಿದೆ, ನಾವು ಚೆಕ್ ಮಾಡ್ತಾ ಇರೋ ಪ್ರಕಾರ. ಅದಿಲ್ಲ ಅಂದ್ರೂ IRS ರೆವಿನ್ಯೂ ಸರ್ವಿಸ್ ಅಂತೂ ಆಗುತ್ತೆ. ಕ್ಯಾಡರ್ ಅಂತೂ ಕರ್ನಾಟಕ ಸ್ವಲ್ಪ ಡೌಟ್ ಇದೆ ಸರ್, ಅದನ್ನೇ ನೋಡ್ಬೇಕು. ನಮ್ಗೆ ಇನ್ನೊಂದು ಚಾನ್ಸ್ ಇದೆ ರ್ಯಾಂಕ್ ಇಂಪ್ರೂವ್ಮೆಂಟ್ಗೆ ಬರಲಿಕ್ಕೆ, ಈ ಸಲ ಚೇಂಜ್ ಮಾಡಿರೋದ್ರಿಂದ. ನಾವು ಈ ಸಲ ಬರೆಯೋದಾ ಅಂದ್ರೆ ಮುಂಚೆ ಎಲ್ಲ 2 ಸಲ ಬರಿಬೋದಿತ್ತು ಸರ್. ಈ ಸಲ ರೂಲ್ಸ್ ಚೇಂಜ್ ಮಾಡ್ಬಿಟ್ರು. ಏನಕ್ಕೆ ಅಂದ್ರೆ ರಿಪೀಟರ್ಸ್ ಜಾಸ್ತಿ ಬರೀತಿದ್ದಾರೆ. ಉದಾಹರಣೆಗೆ ಈ ಸಲ ಸೆಲೆಕ್ಟ್ ಆಗಿರುವಂತ 970 ಜನದಲ್ಲಿ 300 ಜನ ಆಲ್ರೆಡಿ ಓಸಲಿ ರ್ಯಾಂಕ್ ಇದ್ದವರೇ ಸೆಲೆಕ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಜಾಸ್ತಿ ಆಗ್ತಿದೆ, ಹೊಸೊಬ್ಬರಿಗೆ ಜಾಸ್ತಿ ಅವಕಾಶ ಸಿಗ್ತಿಲ್ಲ ಅಂತ ಹೇಳಿ ಈ ಸಲ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ರು. ಇನ್ನೊಂದೇ ಸರಿ ನಮ್ಗೆ ಅವಕಾಶ ಇರೋಂಥದ್ದು. ಸೊ ಅದಕ್ಕೆ ಈ ವರ್ಷ ಸ್ಕಿಪ್ ಮಾಡಿ ನೆಕ್ಸ್ಟ್ ವರ್ಷ ಬರೆಯೋಣ ಅನ್ಕೊಂಡಿದ್ದೀನಿ. ನಂದು ಮುಂಚೆ ಗುರಿ ಇದ್ದಿದ್ದು, ನನ್ನ ಆರಂಭದಿಂದನೂ ಇರುವಂಥದ್ದು IAS ಸರ್. IPS ಸಿಕ್ಕಿದ್ರು ಕೂಡ IPS ತುಂಬಾ ಒಳ್ಳೆ ಸರ್ವಿಸ್ ಅಂತ ಹೇಳಿ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಇವನ್ IRS ಕೂಡ ತುಂಬಾ ಒಳ್ಳೆ ಸರ್ವಿಸ್. ಇನ್ನೊಂದು ಸಲ IASಗೋಸ್ಕರ ಟ್ರೈ ಮಾಡೋಣ ಅನ್ನೋದಂತೂ ಇದೆ ಸರ್. ಏನಕ್ಕೆ ಈಗ ಒಂದು ಸೇಫ್ ಝೋನ್ ಸಿಕ್ಕಿದೆ, ಸೊ ಇನ್ನೊಂದು ಸಲ ಟ್ರೈ ಮಾಡೋದನ್ನ ಮಾಡೋಣ ಅಂತ. ಕೆಲಸ ಅಂತೂ ಸಿಕ್ಕಿದೆ, ಕನಸು ನನಸಂತೂ ಆಗಿದೆ ಸರ್. 10 ಲಕ್ಷದಲ್ಲಿ 1000ನೇ ರ್ಯಾಂಕ್ ಅಂತ ಹೇಳಿದ್ರು ತಮಾಷೆ ಅಂತ ಖಂಡಿತ ಅಲ್ಲ. ನಾನು ಎಷ್ಟು ಫ್ರಸ್ಟ್ರೇಷನ್ ಆಗಿತ್ತು ಅಂದ್ರೆ ಈ ಸಲ ಸರ್, 1000 ರ್ಯಾಂಕಲ್ಲಿ 1000ನೇ ರ್ಯಾಂಕ್ ಬಂದ್ರು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಅಷ್ಟು ಆಗಿತ್ತು. ಏನಕ್ಕೆ ಅಂದ್ರೆ ಇಷ್ಟು ವರ್ಷ ತುಂಬಾ ಇದನ್ಸುತ್ತೆ ಸರ್. ಅಂದ್ರೆ ಪ್ರತಿದಿನ ನೋಡ್ತಾ ಇದ್ದಾಗಲೂ ಕೂಡ ನಾವು ನಮ್ಮ ಕನಸಿಗೆ ಇನ್ನೂ ಎಷ್ಟು ದೂರ ಇದೀವಿ ಅಂತಾನೆ ಇದು ಮಾಡ್ಕೊಳ್ತಾನೆ ಇದ್ದು. ನಮ್ದು ಪ್ರತಿ ಸಲಿನೂ ಕೂಡ ಇಂಟರ್ವ್ಯೂ ಹೋಗಿ ಬರ್ತಾ ಇದ್ದಿದ್ರಿಂದ ಅದಕ್ಕೆ ಜಾಸ್ತಿ ಫ್ರಸ್ಟ್ರೇಷನ್ ಆಗೋಯ್ತು ಸರ್. ಅಂದ್ರೆ ಮೊದಲನೇ ಹಂತದಲ್ಲೇ ಫೇಲ್ ಆಗಿ ನೀನು ಸೂಕ್ತ ಅಲ್ಲ ಅಂದಿದ್ರೆ ಓಕೆ, ಕೊನೆ ಹಂತದವರೆಗೂ ಹೋರಾಟ ಮಾಡ್ಕೊಂಡು ಹೋಗಿ ಅಂಡ್ ನಂದು ಎಲ್ಲಾ ವರ್ಷದ ಮಾರ್ಕ್ಸ್ಗಳ ಹೈಯೆಸ್ಟ್ ಅನ್ನ ತೆಗೆದು ನೋಡಿದ್ರೆ ನಂದು ಇನ್ನೂ ಒಳ್ಳೆ ರ್ಯಾಂಕ್ ಬರಬೇಕು. ಈ ರೀತಿ ಒಳ್ಳೆ ಮಾರ್ಕ್ಸ್ ತೆಗೆಯಷ್ಟು ಕೇಪಬಿಲಿಟಿ ಇದ್ದು ಆಗ್ತಿಲ್ವಲ್ಲ ಅಂತ ಅದೊಂದು ಬೇಜಾರಾಗ್ತಿತ್ತು. ಮತ್ತೆ ನಾನು ಗೈಡ್ ಮಾಡಿದಂತ ಸುಮಾರು ಜನ ಹುಡುಗರು ಪಾಸ್ ಆಗ್ತಿದ್ರು. ಸೊ ಆ ರೀತಿ ಇದ್ದಾಗಲೂ ಕೂಡ ಇಲ್ಲ, ಎಲ್ಲರೂ ಈ ರೀತಿ ಮಾಡ್ತಿದ್ದಾರೆ, ಡಿಸ್ಕಸ್ ಮಾಡ್ಕೊಂಡು ನಾವು ಪಾಸ್ ಆಗ್ತಾ ಇದೀವಿ, ಎಲ್ಲರೂ ಆಗ್ತಿದ್ದಾರೆ, ನಾನು ಏನಕ್ಕೆ ಮಾಡಬಾರ್ದು ಅಂತ. ಸೊ ಇವೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇತ್ತು ಈ ವರ್ಷ. ಅದಕ್ಕೆಲ್ಲ ಒಂದು ಉತ್ತರ ಸಿಕ್ತು ಸರ್. ಮೇನ್ಸ್ ಅಲ್ಲಿ ನಿಮ್ಮ ಐಚ್ಛಿಕ ವಿಷಯ ಯಾವ್ದಾಗಿತ್ತು? ಕನ್ನಡ ಸಾಹಿತ್ಯ ಸರ್. ಕನ್ನಡ ಸಾಹಿತ್ಯ. ನೀವು ಓದಿದ್ದು BSc?
ಹಾಂ ಸರ್. ಕನ್ನಡ ಸಾಹಿತ್ಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಸರ್ ನನಗೆ ಚಿಕ್ಕ ವಯಸ್ಸಿನಿಂದಲೂ ಕನ್ನಡ ಅಂದರೆ ಸ್ವಲ್ಪ ವಿಶೇಷ ಒಲವಿತ್ತು. ಕನ್ನಡ ಕಥೆ ಪುಸ್ತಕಗಳು, ಕನ್ನಡ ಕಾದಂಬರಿಗಳನ್ನೆಲ್ಲ ಓದ್ತಿದ್ದೆ. ಬಟ್ ನನಗೆ ಮ್ಯಾಥ್ಸ್ ತುಂಬ ಇಷ್ಟ ಅಂತ ಹೇಳಿ ಮ್ಯಾಥ್ಸ್ ತಗೊಳ್ಳೋಣ ಅಂತ ಹೋದೆ. ಬಟ್ ಮ್ಯಾಥ್ಸ್ ಸಿಲೆಬಸ್ ನೋಡಿದಾಗ ತುಂಬ ಕಷ್ಟ ಅನ್ನಿಸ್ತು. ಅದೆಲ್ಲ ಇಂಜಿನಿಯರಿಂಗ್ ಲೆವೆಲ್ ಮ್ಯಾಥ್ಸ್ ಇತ್ತು. ಅದಕ್ಕೆ ನೆಕ್ಸ್ಟ್ ಯಾವುದು ಚೆನ್ನಾಗಿರುವಂಥದ್ದು ಅಂತ ನೋಡಿದಾಗ ಕನ್ನಡದ ಸಿಲೆಬಸ್ ಅನ್ನು ನೋಡಿದೆ. ಆ ಕನ್ನಡ ಸಿಲೆಬಸ್ ಅಲ್ಲಿ ಕಾದಂಬರಿಗಳಿದ್ದಂಥವು ನಮಗೆ ಡಿಗ್ರಿಯಲ್ಲಿ ಇದ್ದಂತಹ ಸೇಮ್ ಸಿಲೆಬಸ್ಸೇ ಇತ್ತು. ಸೊ ಅದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಆರಂಭ ಮಾಡ್ತಾ ಬಂದೆ. ಆದರೆ ನನ್ನ ಬೆಸ್ಟ್ ಡಿಸಿಷನ್ ನಾನು UPSC ಮಾಡಿದ್ದು ಕನ್ನಡ ಸಾಹಿತ್ಯ ತಗೊಂಡಿದ್ದು ಸರ್. ಏನಕ್ಕೆ ಅಂದರೆ ನಾನು UPSC ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಕಲ್ತಿದ್ದೀನಿ ಅದಕ್ಕಿಂತ 4 ರಿಂದ 5 ಪಟ್ಟು ಹೆಚ್ಚು ಕನ್ನಡ ಸಾಹಿತ್ಯದಲ್ಲಿ ಕಲ್ತಿದ್ದೀನಿ. ಕನ್ನಡ ಸಾಹಿತ್ಯ ನಮ್ಮ ಬದುಕನ್ನೇ ರೂಪಿಸ್ತು ಅಂತ. ಅಂದರೆ ನಮ್ಮ ಥಿಂಕಿಂಗ್ ಕೆಪಾಸಿಟಿಯನ್ನು, ಕೇಪಬಿಲಿಟಿಯನ್ನು ಎಲ್ಲವನ್ನು ಬದಲಾಯಿಸಿದ ಕನ್ನಡ ಸಾಹಿತ್ಯ. ಮೊದಲನೇ ಮೇನ್ಸ್ ಅನ್ನು ಬರೆದಾಗ ನಂದು 233 ಅಷ್ಟೇ ಸ್ಕೋರ್ ಇದ್ದಿದ್ದು. ಬಟ್ ಎರಡನೇ ಹಂತದಿಂದ ನಂದು 273, 265, 274. ಸೊ ಒಂದು ಉತ್ತಮವಾದ ಸ್ಕೋರೇ ಬಂತು. ಸೊ ಅದು ನನಗೆ ಕನ್ನಡ ಸಾಹಿತ್ಯ ತುಂಬ ಕೊಡ್ತು. ಈ ಸಲ ನಾನು ರ್ಯಾಂಕ್ ಇರೋದಕ್ಕೆ ಮುಖ್ಯ ಕಾರಣನೂ ಕನ್ನಡನೇ. ಅಷ್ಟು ಇದು ಮಾಡ್ತಾ ಬಂತು. ಈಗಲೂ ಕೂಡ ನನಗೆ ಕನ್ನಡ ಸಾಹಿತ್ಯ ಅಂದರೆ ತುಂಬ ಇಷ್ಟ ಸರ್. ಕನ್ನಡ ಪುಸ್ತಕಗಳನ್ನು ಓದಂಥದ್ದು. ನನ್ನ ಮನೆಯಲ್ಲಿ ಈಗ 800 ಪುಸ್ತಕಗಳಿದೆ. ತಿಂಗಳಿಗೆ ಒಂದು 2,500-3,000 ರೂಪಾಯಿ ಬುಕ್ ತಗೊಳ್ಳಿಕ್ಕೆ ನಾನು ಇಟ್ಟಿರ್ತೀನಿ. ಅದ್ರ ಜೊತೆ ಒಂದು 100-120 ಪುಸ್ತಕನೂ ಓದಿದ್ದೀನಿ ನಾನು. ಅನಂತ ಮೂರ್ತಿ ಅವ್ರದ್ದು, ಅನಕೃದು, ಭೈರಪ್ಪ 20 ಪುಸ್ತಕಗಳು, ಕಾರಂತರದ್ದು ಒಂದು 15 ಪುಸ್ತಕಗಳು, ಇವನ್ನೆಲ್ಲ ಓದಿದ್ದೀನಿ. ಸೊ ನನಗೆ ಕನ್ನಡ ಅಂದರೆ ಆ ರೀತಿ ಒಲವಿದೆ ಸರ್. ಅದಕ್ಕೋಸ್ಕರ ಕನ್ನಡ ಸಾಹಿತ್ಯ ತಗೊಂಡೆ. ಬಹಳ ಸಂತೋಷ. ಕನ್ನಡ ಸಾಹಿತ್ಯದ ಬಗ್ಗೆ ಒಲವು, ಹಾಗೆ ಅದೇ ನಿಮಗೆ ಒಂದು ಏನು ಜೀವನದ ದಾರಿ ಆಗ್ಲಿಕ್ಕೂ ಸಾಧ್ಯ ಆಯ್ತು ಅಲ್ವಾ? ಹೌದು ಸರ್, ಹೌದು. ಅಂದ್ರೆ ಯಾವ ಭಾಷೆಯನ್ನ ಪ್ರೀತಿ ಮಾಡ್ತೀರಿ, ಕನ್ನಡ ಸಾಹಿತ್ಯ ಅಂತ ನೀವು ಯಾವುದೇ ಭಾಷೆಯನ್ನ ತಗೊಂಡ್ರು ಕೂಡ ಪ್ರೀತಿ ಮಾಡಿದ್ರೆ ಖಂಡಿತ ಒಲಿಯುತ್ತೆ. ಹೌದು ಸರ್, ಅನ್ನೋದು ನಿಮ್ಗೆ UPSC ಒಲಿಲಿಕ್ಕೂ ಅದೇ ಕಾರಣ ಆಯ್ತು ಅಲ್ವಾ? ಹೌದು ಸರ್, ಹೌದು. ಈಗ ಇಂಟರ್ವ್ಯೂ ಲೆವೆಲ್ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಎಷ್ಟು ಜನ ಇದ್ರು ಇಂಟರ್ವ್ಯೂ ಅಲ್ಲಿ? ಸರ್ ಇಂಟರ್ವ್ಯೂ ಅಲ್ಲಿ ಸಾಮಾನ್ಯವಾಗಿ 5 ಜನ ಇರ್ತಾರೆ. ಒಬ್ಬರು ಚೇರ್ಮನ್ ಇರ್ತಾರೆ, 4 ಜನ ಅವರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಇರ್ತಾರೆ. ಅವರು ಪ್ರತಿಯೊಬ್ಬರು ಕೂಡ ಒಂದು 6 ರಿಂದ 7 ಪ್ರಶ್ನೆಗಳನ್ನ ಕೇಳ್ತಾ ಬಂದ್ರು ಕೂಡ ಒಂದು 30 ನಿಮಿಷದಲ್ಲಿ ಒಂದು 25 ರಿಂದ 30 ಕ್ವಶನ್ಗಳು ಕೇಳ್ತಾರೆ ಸರ್. ಒಂದು 30 ನಿಮಿಷ ಇತ್ತಾ? 30 ನಿಮಿಷ ಇತ್ತು ಸರ್. 3 ಬಾರಿಯೂ ಕೂಡ ನಂದು 28 ರಿಂದ 30 ನಿಮಿಷನೇ ಆಯಿತು. ಫ್ಯಾಕ್ಚುಯಲ್ ಕ್ವಶನ್ಸ್ಗಳು ಆರಂಭದಲ್ಲಿ ಜಾಸ್ತಿ ಆಗ್ತಾ ಬಂದು ಫಸ್ಟ್ ಇಂಟರ್ವ್ಯೂ ಅಲ್ಲಿ. ಬಟ್ ಇನ್ನು ಮಿಕ್ಕಿದ 2 ಇಂಟರ್ವ್ಯೂಗಳಲ್ಲಿ ಅನಾಲಿಟಿಕಲ್ ಕ್ವಶನ್ಸ್ ಜಾಸ್ತಿ ಆದವು. ನಮ್ಮಲ್ಲಿ ಒಂದು ಇದಿದೆ ಸರ್, ಅಂದ್ರೆ ಅನಾಲಿಟಿಕಲ್ ಕ್ವಶನ್ಸ್ಗಳು ವಿಶ್ಲೇಷಣಾತ್ಮಕವಾಗಿ ಬಂದರೆ ಅದು ನಮಗೆ ಹೆಚ್ಚು ಮಾರ್ಕ್ಸ್ ತಂದ್ಕೊಡುತ್ತೆ. ಫ್ಯಾಕ್ಚುಯಲ್ ಬಂದರೆ ಅವರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅಂತ. ಅಂದ್ರೆ ಏನಕ್ಕೆ ಅಂದ್ರೆ ಫ್ಯಾಕ್ಟ್ ಕೇಳ್ತಾ ಹೋದ್ರೆ ದೇ ಆರ್ ಚೆಕಿಂಗ್ ನಾಲೆಡ್ಜ್ ಅಂತ, ನಮ್ಮ ಬರೀ ಜ್ಞಾನವನ್ನ, ನಮ್ಮ ಪರ್ಸನಾಲಿಟಿಯನ್ನ ಚೆಕ್ ಮಾಡೋಂಥದ್ದು ನಮ್ಮ ವಿಶ್ಲೇಷಣೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ. ಸೊ ಈ ಮಿಕ್ಕಿದ 2 ಇಂಟರ್ವ್ಯೂಗಳಲ್ಲಿ ಹೆಚ್ಚಾಗಿ ವಿಶ್ಲೇಷಣೆ ಬಂತು. ಮೊದಲನೇದರಲ್ಲಿ ನಮಗೆ ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗೋಯ್ತು ಇದು ಹೋಗುತ್ತೆ ಅಂತ. ಸೊ ಅಷ್ಟು ನೆಗೆಟಿವ್ ಇದು ಒಂದು ಬಂತು. ಏನು ಪ್ರಶ್ನೆಗಳು ಕೇಳಿದ್ರು ಹೇಳ್ಬೋದಾ ಸರ್? ಮೊದಲನೇ ಇಂಟರ್ವ್ಯೂ ಅಲ್ಲಿ ನಂದು ಮಹಾಭಾರತ ಅಂತ ಹಾಬಿ ಇಟ್ಟಿದ್ದೆ. ನಾನು ಮಹಾಭಾರತದ ಬಗ್ಗೆ ಅಷ್ಟಾಗಿ ಸ್ಟಡಿ ಮಾಡಿರಲಿಲ್ಲ. ಜಸ್ಟ್ ಆಡಿಯೋ ಮತ್ತೆ ಇದನ್ನ ಮಹಾಭಾರತ ಸೀರಿಯಲ್ ನೋಡಿದ್ದು, ಪಂಪಭಾರತ ಮತ್ತೆ ಕುಮಾರವ್ಯಾಸ ಭಾರತ ಸಿಲೆಬಸ್ ಅಲ್ಲಿ ಇದ್ದಿದ್ದು ಅಷ್ಟನ್ನು ಮಾತ್ರ ಓದ್ಕೊಂಡಿದ್ದು. ಅದು ನಾನು ಮಾಡಿ ತಪ್ಪದು. ಆಕ್ಚುಲಿ ಮಹಾಭಾರತ ನಾನು ಸಂಪೂರ್ಣವಾಗಿ ಓದ್ದೇ ಆಗ್ಬಾರ್ದಿತ್ತು. ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ಸ್ಗಳು ಕೇಳಿದ್ರು, ಮಹಾಭಾರತದಲ್ಲಿ ಯಾವ ಭಾಗ ಇಷ್ಟ ಆ ರೀತಿ ಅಂತ. ನಾನು ಸರಿಯಾಗಿ ಉತ್ತರ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇಂಟರ್ವ್ಯೂ ಕರೆಕ್ಟಾಗಿ ಆಗಲಿಲ್ಲ. ಸೆಕೆಂಡ್ ಅಲ್ಲಿ ನಂದು ಕಂಪ್ಲೀಟ್ಲಿ ನನ್ನ ಹಾಬಿ ಮೇಲೆ ಹೋಯ್ತು ಸರ್. ಎರಡನೇ ಇಂಟರ್ವ್ಯೂ ಅಲ್ಲಿ ನಾನು 3 ಹಾಬಿ ಇಟ್ಟಿದ್ದೆ. ಒಂದು ನವೋದಯ ಮತ್ತು ನವ್ಯ ಶೈಲಿಯ ಪದ್ಯಗಳನ್ನು ಬರೆಯುವಂಥದ್ದು. ಎರಡನೇದು ವಾಚಿಂಗ್ ಅನ್ಕನ್ವೆನ್ಷನಲ್ ಕಮರ್ಷಿಯಲ್ ಕನ್ನಡ ಮೂವೀಸ್ ಅಂತ. ಮೂರನೇದು ರೀಡಿಂಗ್ ಕನ್ನಡ ನಾವೆಲ್ಸ್ ಬೈ SL ಭೈರಪ್ಪ ಅಂಡ್ ಶಿವರಾಮ ಕಾರಂತ ಅಂತ. ಅದ್ರ ಮೇಲೆನೆ ಹೋಯ್ತು. ನನಗೆ ಮೊದಲನೇ ಕ್ವಶನ್ ಎರಡನೇ ಇಂಟರ್ವ್ಯೂ ಅಲ್ಲಿ ಕೇಳಿದ್ದು SL ಭೈರಪ್ಪ ಮತ್ತೆ ಶಿವರಾಮ ಕಾರಂತ ಬಿಟ್ಟು ಬೇರೆ ಯಾರನ್ನು ಓದ್ತೀಯ ಅಂತ. ನಾನು ಹೇಳಿದೆ ಅನಂತ ಮೂರ್ತಿ, ಅನಕೃ ಈ ರೀತಿ ಎಲ್ಲ ಓದ್ತಾ ಹೋಗ್ತೀನಿ ಅಂತ. ಅವ್ರು ಅನಂತ ಮೂರ್ತಿ ಬಗ್ಗೆ ಕೇಳಿದ್ರು. ಅನಂತ ಮೂರ್ತಿ ಯಾವ ಪುಸ್ತಕ ಇಷ್ಟ, ಯಾವ ಪುಸ್ತಕ ಓದಿದ್ಯಾ ಅಂತ ಕೇಳಿದ್ರು. ನಾನು ಅನಂತ ಮೂರ್ತಿ ಎಲ್ಲ ಕಾದಂಬರಿ ಓದಿದ್ದೀನಿ. ಯಾವ್ದು ಇಷ್ಟ ಅಂತ ಕೇಳಿದ್ರು. ಸಂಸ್ಕಾರ ಅಂತ ಹೇಳಿದೆ. ಏನಕ್ಕೆ ಇಷ್ಟ ಅಂತ ಕೇಳಿದ್ರು. ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಹೇಳಿದೆ. ಏನ್ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಕೇಳಿದ್ರು. ಈ ರೀತಿ ಎಲ್ಲ ಆಯ್ತು. ಅದಾದ್ಮೇಲೆ ಒಬ್ರು ಮ್ಯಾಮು ಮುಂದಿನ 5 ವರ್ಷ ನಿನ್ನ ಜರ್ನಿ ಹೇಗಿರುತ್ತೆ, ಪಾಸ್ ಆದರೆ ಹೇಗಿರುತ್ತೆ, ಪಾಸ್ ಆಗಲಿಲ್ಲ ಅಂದ್ರೆ ಹೇಗಿರುತ್ತೆ ಅಂತ. ಬೆಂಗಳೂರಲ್ಲಿ ಕೆರೆಗಳ ಸಮಸ್ಯೆ ಬಗ್ಗೆ ಕೇಳಿದ್ರು, ಕಾವೇರಿ ಸಮಸ್ಯೆ ಬಗ್ಗೆ ಕೇಳಿದ್ರು. ಈ ರೀತಿ ಎಲ್ಲ ಎರಡನೇ ಇಂಟರ್ವ್ಯೂ ಆಯಿತು ಸರ್. ಮೂರನೇ ಇಂಟರ್ವ್ಯೂ ಈ ಸಲ ಆದಂಥದ್ದು ಹೆಚ್ಚಾಗಿ ಕನ್ನಡ ಮತ್ತು ಕರ್ನಾಟಕ ಮತ್ತು ನನ್ನ ಹಾಬಿಗಳ ಮೇಲೆ ಆಯಿತು. ಉದಾಹರಣೆಗೆ ಮೊದಲನೇ ಪ್ರಶ್ನೆಯೇ ನಾನು ಹೋಗಿದ ತಕ್ಷಣ ನಿನಗೆ ಯಾವ ಭಾಷೆಯಲ್ಲಿ ಕನಸು ಕಾಣ್ತೀಯಾ ಅಂತ. ನಂದು ಎಲ್ಲ ಕನ್ನಡನೇ ಇರೋದ್ರಿಂದ ಅವರು ಯಾವ ಭಾಷೆಯಲ್ಲಿ ಕನಸನ್ನು ಕಾಣ್ತೀಯ ಅಂದ್ರೆ ನಾನು ಕನ್ನಡ ಅಂತಂದೆ. ಬರೀ ಕನ್ನಡನ, ಬೇರೆ ಯಾವುದು ಭಾಷೆ ಬರಲ್ವಾ ಅಂದರು. ನೆಕ್ಸ್ಟ್ ನಿನ್ನ ಕನಸುಗಳು ಯಾವ ಕಲರ್ ಇರುತ್ತೆ ಅಂತ ಕೇಳಿದ್ರು. ಈ ರೀತಿ ಅಂದರೆ ತಮಾಷೆಯಾಗಿ ಕ್ವಶನ್ಸ್ಗಳನ್ನ ಕೇಳಿದ್ರು. ಅದಾದ್ಮೇಲೆ ಕನ್ನಡ ಸಾಹಿತ್ಯದ ಬಗ್ಗೆ ಕೇಳಿದ್ರು. ಕನ್ನಡ ಸಾಹಿತ್ಯವನ್ನ ನಾವು ವೆರಿ ರೊಮ್ಯಾಂಟಿಸೈಸ್ಡ್, ನಾಸ್ಟಾಲಜಿಕ್ ಅಂತ ಕರಿತೀವಿ. ಸೋಷಿಯಲ್ ಇಶ್ಯೂಗಳ ಬಗ್ಗೆ ಬರೆಯಲ್ಲ, ಸಾಮಾಜಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ ಅನ್ಸುತ್ತೆ, ನಿಜನಾ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ಮಲ್ಲಿ ದಲಿತ ಬಂಡಾಯ ಸಾಹಿತ್ಯ ಅಂತಾನೆ ಇದೆ, ಅದು ಈ ರೀತಿ ಎಲ್ಲ ಸಾಮಾಜಿಕ ವಿಷಯಗಳ ಬಗ್ಗೆ ಬರಿತಾ ಹೋಗುತ್ತೆ ಅಂತ. ಯಾರು ಬರೀತಾರೆ ಹೆಚ್ಚಾಗಿ ಅಂದ್ರು. ನಾನು ದೇವನೂರು ಮಹಾದೇವ ಅಂತ ಹೇಳಿದೆ. ಅವರು ಯಾವ ಪುಸ್ತಕಗಳ ಬರೆದಿದ್ದಾರೆ, ಯಾವ್ದ್ರ ಬಗ್ಗೆ ಬರೆದಿದ್ದಾರೆ ಅಂತ ಕೇಳಿದ್ರು. ನೆಕ್ಸ್ಟ್ ಇನ್ಯಾರಿದ್ದಾರೆ ಅಂತ ಕೇಳಿದ್ರು. ನಾನು ಬಾನು ಮುಸ್ತಕ್ ಅಂತ ಹೇಳಿದೆ. ಅವ್ರ ಬಗ್ಗೆ ನಾನು ಬಾನು ಮುಸ್ತಕ್ ಏನಕ್ಕೆ ಕೇಳಿದೆ ಅಂದ್ರೆ ಆ ಬಗ್ಗೆ ಕ್ವಶನ್ ಬರಲಿ ಅಂತಾನೆ ಹೇಳಿದೆ. ಸೊ ಅವರು ಬಾನು ಮುಸ್ತಕ್ ಅವ್ರ ಬಗ್ಗೆ ಕೇಳಿದಾಗ ಅವರು ಹೌದು, ಬಾನು ಮುಸ್ತಕ್ ಅವರು ನಮ್ಮ ದೇಶಕ್ಕೆ ಒಂದು ಗೌರವವನ್ನು ತಂದುಕೊಟ್ರು ಅಂದ್ರು. ಹೌದು ಸರ್ ಅಂದೆ. ನಿನ್ನ ರಾಜ್ಯ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತು ಅಂತ ಕೇಳಿದ್ರು. ನಾ ಹೇಳಿದೆ ಸರ್, ಅವ್ರಿಗೆ ದಸರಾವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂದೆ.
ಅದರಲ್ಲಿ ಕೆಲವೊಂದು ವಿವಾದಗಳಿದ್ವಲ್ಲ ಅದ್ರ ಬಗ್ಗೆ ಕೇಳಿದ್ರು. ಅದನ್ನು ಹೇಳಿದೆ. ಅದು ಹೇಗೆ ಸಾಲ್ವ್ ಆಯ್ತು ಅಂದ್ರು. ಇಲ್ಲ ಸರ್, ಅಲ್ಲೇ ಮಾತುಕತೆ ಆಗಿ ಕ್ಷಮಾಪಣೆ ಕೇಳಿದಾಗ ಅಲ್ಲಿಗೆ ಸಾಲ್ವ್ ಆಯ್ತು ಅಂತ ಅಂದೆ. ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ಬಗ್ಗೆ ಕೇಳಿದ್ರು, ಶ್ರೀರಂಗಪಟ್ಟಣ ಇರೋದ್ರಿಂದ. ನೆಕ್ಸ್ಟ್ ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳಿದ್ರು, ಹಂಪಿ ಬಗ್ಗೆ ಕೇಳಿದ್ರು, ಯಾವ್ಯಾವ ಧರ್ಮಗಳಿದೆ ಅಂತ ಕೇಳಿದ್ರು, ದೇವದಾಸಿ ಪದ್ಧತಿ ಬಗ್ಗೆ ಕೇಳಿದ್ರು, ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್ ಯಾವುದು ಅಂತ ಕೇಳಿದ್ರು. ಅದು ನನಗೆ ಗೊತ್ತಿರಲಿಲ್ಲ, ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲ ಅಂತಾನೆ ಹೇಳಿದೆ. ಇಂಡಿಯಾ ಮತ್ತೆ ಆಫ್ರಿಕಾ ರಿಲೇಷನ್ ಬಗ್ಗೆ ಕೇಳಿದ್ರು. ಮತ್ತೆ ಕರ್ನಾಟಕದ ಪೊಲಿಟಿಕ್ಸ್ ಏನಕ್ಕೆ ಸ್ಟೇಬಲ್ ಇಲ್ಲ ಅಂತ ಕೇಳಿದ್ರು. ಈ ರೀತಿ ಎಲ್ಲ ಕ್ವಶನ್ಸ್ಗಳು ಬಂದವು ಸರ್. ಈಗ ನಮಗೆ ನಾಲೆಜ್ ಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಎಕ್ಸಾಮ್ನಲ್ಲಿ. ಹೌದು ಸರ್, ಹೌದು. ಈಗ ನೀನು ಆನ್ಸರ್ ಮಾಡ್ತೀಯ, ಏನು ಕೆಪಾಸಿಟಿ ಇದೆ ನಿನಗೆ, ಏನು ಲೀಡರ್ಶಿಪ್ ಕೆಪಾಸಿಟಿ ಆಗಿರ್ಬೋದು, ನೀನು ತಿಳ್ಕೊಂಡಿದ್ಯಾ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನೀನು ಎಷ್ಟು ಮಟ್ಟಿಗೆ ನೀನು ತೊಡಗಿಸ್ಕೊಂತೀಯ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ ಅಲ್ವಾ? ಈಗ ಮೋಸ್ಟ್ಲಿ ಚೀಟ್ ಮಾಡೋಕ್ಕಾಗುತ್ತೆ ಅವ್ರನ್ನ? ಇಲ್ಲ ಸರ್, ಇಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅರ್ಧ ಗಂಟೆ ಮಾತಾಡಿದ್ರೆ ನನ್ನ ಪರ್ಸನಾಲಿಟಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ 10 ಕಣ್ಣುಗಳು ನಮ್ಮನ್ನು ನೋಡ್ತಾ ಇರುತ್ತೆ. ಅದರಲ್ಲಿ ಒಬ್ಬರ ಜೊತೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ 4 ಜನ ನಮ್ಮನ್ನ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಆಗ ಹಿಡ್ದಾಕ್ಬಿಡ್ತಾರೆ ಸರ್. ಮತ್ತೆ ಈ ಇಂಟರ್ವ್ಯೂ ಅಲ್ಲಿ ನಾವು ಆಫೀಸರ್ ಲೈಕ್ ಕ್ವಾಲಿಟಿ ಅಂತ ಸರ್ಚ್ ಮಾಡ್ತಾರೆ ಸರ್. ಅಂದ್ರೆ ಎಷ್ಟು ಹಾನೆಸ್ಟ್ ಇದ್ದಾನೆ, ನೀವು ಹೇಳ್ದಂಗೆ ಲೀಡರ್ಶಿಪ್ ಯಾವ ರೀತಿ ಇದೆ, ಎಂಪಥೆಟಿಕ್ ಇದಾನ, ಈ ರೀತಿನೇ ಚೆಕ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾವು ಮಾತಾಡ್ತಿರೋಂಥ ಮಾತು ಅಷ್ಟೇ ಅಲ್ಲ, ನಮ್ಮ ಬಿಹೇವಿಯರ್ ಯಾವ ರೀತಿ ಇದೆ, ಮತ್ತೆ ನಾನು ಮುಂಚೆ ಹೇಳಿರೋ ಮಾತುಗೂ ಈಗ ಹೇಳಿರುವಂತ ಮಾತುಗೂ ಯಾವ ರೀತಿ ಸಂಬಂಧ ಇದೆ, ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಸರ್. ಆ 28 ನಿಮಿಷದಲ್ಲಿ ಒಂದು ತರೋ ಅನಾಲಿಸಿಸ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ. ನಾವು ಸಾಮಾನ್ಯವಾಗಿ ಎಲ್ಲರೂ ಏನಂತ ಹೇಳ್ತಾರೆ, 28 ನಿಮಿಷದಲ್ಲಿ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಬಟ್ 28 ನಿಮಿಷದಲ್ಲಿ ಮಾಡ್ತಾರೆ ಸರ್ ಅವರು. ಏನಂದ್ರೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, 30-35 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ವ್ಯಕ್ತಿಗಳು. ಸೊ ಈ ರೀತಿ ಮಾಡ್ತಾ ಹೋಗ್ತಾರೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಸರ್. ನಿಮ್ಮ ಟೈಮ್ ಟೇಬಲ್ ಹೇಗಿತ್ತು ಅದನ್ನು ಹೇಳ್ಬೋದಾ? ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಹೇಳ್ತಾರೆ, ಏನು UPSC ಕ್ಲಿಯರ್ ಮಾಡ್ಬೇಕಂದ್ರೆ ದಿನಗಟ್ಟಲೆ ಓದಬೇಕು, ಮನ್ಗಂಗಿಲ್ಲ. UPSC ಅನ್ನುವಂಥದ್ದು ನೀನು ಇಂಟರ್ವ್ಯೂ ಮುಗಿಸಿ ಹೊರಗಡೆ ಬರೋ ತನಕನೂ ಕೂಡ ನಿನಗೆ ನೆಮ್ಮದಿ ಇಲ್ಲ. ಯಾಕೆಂದ್ರೆ ಅಲ್ಲಿ ತನಕನೂ ಪ್ರೋಸೆಸ್ ಖಂಡಿತವಾಗ್ಲೂ ಇರುತ್ತೆ. ಬಂದ್ಮೇಲೂ ನೆಮ್ಮದಿ ಇರಲ್ಲ ಸರ್. ರಿಸಲ್ಟ್ ವೈಟಿಂಗ್. ಆಮೇಲೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನೀವು ಆಗಲೇ ಕೂಡ ಹೇಳೋ ನಮ್ಗೆ ಗೊತ್ತಾಗ್ಬಿಡುತ್ತೆ. ಮೋಸ್ಟ್ಲಿ ನನಗೆ ಈ ಸಲ ಡೌಟ್, ಯಾಕೆಂದ್ರೆ ಪ್ರಶ್ನೆಗಳು ಹೆಂಗಿತ್ತು ಅಂತ ಹೇಳಿದ್ರೆ ಮೋಸ್ಟ್ಲಿ ನನಗೆ ಡೌಟು ಅಂತ ಹೇಳಿ ಮತ್ತೆ ನಾವು ಅಲ್ಲಿ ಶುರು ಮಾಡಬೇಕು. ಮತ್ತೆ ನನಗೆ ಕನ್ಸು ಕಾಣ್ತಿದ್ರೆ ಮತ್ತೆ ಶುರು ಮಾಡಬೇಕು ಮೊದಲಿಂದನೇ. ಹೋಯ್ತು ನಡಿ ಫಿಲಿಮ್ಸ್ಗೆ. ನಮ್ಮ ಫ್ರೆಂಡ್ ಒಬ್ರು ಭರತ್ ಅಂತ ಸರ್, ಸಿಕ್ಕಿಂ ಕ್ಯಾಡರ್ IPS ಆಗಿದ್ದಾರೆ. ಓಕೆ. ಈ ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಾಗ ಸೇಮ್ ಬೋರ್ಡ್, ನಂದು ಯಾವ ಬೋರ್ಡ್ ಸಿಕ್ಕಿತ್ತು ಅದೇ ಸಿಕ್ಕಿತ್ತು. ಅವ್ರಿಗೆ ಗೊತ್ತಾಗಿದೆ ನಂದು ಇಂಟರ್ವ್ಯೂ ಚೆನ್ನಾಗಿಲ್ಲ ಅಂತ. ಇಂಟರ್ವ್ಯೂ ಮುಗಿಸ್ಕೊಂಡು ಟ್ರಿಪ್ ಹೋಗ್ಬೇಕು ಅಂತ ಇದ್ದವರು ಟ್ರಿಪ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದ್ಬಿಟ್ಟು ಇಂಟರ್ವ್ಯೂ ಮುಗಿಸಿದ ಮಾರನೇ ದಿನದಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ IPS ಆಗಿದ್ರು, ಮತ್ತೆ IAS ಆಗಬೇಕು ಅಂತ ಹೇಳಿ ಅಷ್ಟು ಓದಿದ್ರು. ಏನಕ್ಕೆ ಅಂದ್ರೆ ಇಂಟರ್ವ್ಯೂ ಮುಗಿದ್ಮೇಲೂ ನಮ್ಗೆ ನೆಮ್ಮದಿ ಇರಲ್ಲ. ಸೊ ಅಲ್ಟಿಮೇಟ್ಲಿ ರಿಸಲ್ಟ್ ಬರೋವರೆಗೂ ಅದು ಪ್ರತಿದಿನ ಓದಲೇಬೇಕು ಸರ್. ನಿದ್ದೆ ಎಲ್ಲ ಬಿಟ್ಟು ಓದ್ಬೇಕಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ ಸರ್. ಏನಕ್ಕೆ ಅಂದ್ರೆ ದಿನದ 24 ಗಂಟೆಯನ್ನ 7 ಗಂಟೆ ನಿದ್ದೆಗೆ 5 ಗಂಟೆ ಎಕ್ಸ್ಟ್ರಾ ರೆಡಿ ಆಗುವಂಥದ್ದು, ಮತ್ತೆ ಸ್ನಾನ, ಊಟ, ತಿಂಡಿ ಇವಕ್ಕೆಲ್ಲ ಬಿಟ್ರೆ ಇನ್ನು 12 ಗಂಟೆ ನಾವು ನಮ್ಮ ಪರ್ಸನಾಲಿಟಿಗೆ ಕೊಡಬೇಕು ಅಂತ. ಅದರಲ್ಲಿ ಒಂದು 8ರಿಂದ 10 ಗಂಟೆ ಓದಬೇಕು, ಒಂದು 2 ಗಂಟೆ ಹಾಬಿ ಮೇಲೆ ವರ್ಕ್ ಮಾಡಬೇಕು ಅಂತ. ನಮ್ಮ ಹವ್ಯಾಸಗಳು, ರೀಡಿಂಗ್ ಇರ್ಬೋದು, ಇಂಟೆಲೆಕ್ಚುಯಲ್ ಹಾಬಿಗಳಿರ್ಬೋದು, ಅಥವಾ ರೈಟಿಂಗು, ಪೊಯಮ್ಸ್, ಕ್ರಿಯೇಟಿವ್ ಹಾಬಿಗಳು, ಪೇಂಟಿಂಗು, ಡ್ರಾಯಿಂಗು, ಮ್ಯೂಸಿಕ್, ಇವುಗಳ ಮೇಲೆ ವರ್ಕ್ ಮಾಡಿದಷ್ಟು ನಮ್ಗೆ ರಿಲ್ಯಾಕ್ಸಿಂಗ್ ಅನ್ಸುತ್ತೆ. ನಾವು ಮೈಂಡನ್ನು ಎಷ್ಟು ರಿಲ್ಯಾಕ್ಸ್ ಮಾಡ್ತೀವಿ, ನಾವು ಓದಿರೋದು ಅಷ್ಟು ಗ್ರಾಸ್ಪ್ ಆಗ್ತಾ ಹೋಗುತ್ತೆ. ಜಾಸ್ತಿ ಬರ್ಡನ್ ತಗೊಂಡಷ್ಟು ಆಗಲ್ಲ ಅಂತ ಈ 12 ಅವರ್ನ ಈ ರೀತಿ ಡಿವೈಡ್ ಮಾಡ್ಕೊಂಡು ಆ 12 ಆ ರೀತಿ ಡಿವೈಡ್ ಮಾಡ್ಕೊಂಡ್ರೆ ಆಗುತ್ತೆ ಸರ್. ನನ್ನ ಟೈಮ್ ಟೇಬಲ್ ಆರಂಭದಲ್ಲಿ ಸರ್, ನಾವು BSc ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರಿಂದ, ಕನ್ನಡ ಮೀಡಿಯಂ ಇದ್ದಿದ್ರಿಂದ ಸಿಕ್ಕಾಪಟ್ಟೆ ಟಫ್ ಆಗ್ತಿತ್ತು. 10ರಿಂದ 12 ಗಂಟೆ ರೆಗ್ಯುಲರ್ ಆಗಿ ಓದ್ತಿದ್ದೆ. ಏನು ಓದಬೇಕು ಅನ್ನೋದು ನನಗೆ ಅಷ್ಟು ಐಡಿಯಾ ಇರ್ತಿರ್ಲಿಲ್ಲ. ಆದರೂ ಕೂಡ ಓದುವೆ, ಸುಮ್ಮನೆ ಬುಕ್ ಇಟ್ಕೊಂಡು ಓದುವೆ, ಯಾವುದೋ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳುವೆ, ಈ ರೀತಿ ಎಲ್ಲ ಮಾಡ್ತಿದ್ದೆ. ಬಟ್ ಒಂದು 100ರಿಂದ 120 ಟಾಪರ್ ಸ್ಟಾಕ್ಗಳನ್ನ ಕೇಳಿದೆ, ಸ್ಟ್ರಾಟಜಿ ವಿಡಿಯೋಗಳನ್ನ ಕೇಳಿದೆ, ಯೂಟ್ಯೂಬಲ್ಲಿ ಇರೋಂಥದ್ದು ಟೆಡ್ ಟಾಕ್ ಅಂತ ಇದ್ದೋ, ಅವನ್ನೆಲ್ಲ ಕೇಳಿದಾಗ UPSC ಈ ರೀತಿ ಓದಬೇಕು ಅಂತ ಒಂದು ಐಡಿಯಾ ಸಿಕ್ತು. ಆಗ ಪ್ರತಿದಿನ 10ರಿಂದ 12 ಗಂಟೆ ಓದಲೇಬೇಕು ಅನ್ನೋಂಥದ್ದು ನನ್ನ ಮೈಂಡಲ್ಲಿ ಬಂತು. ಆ ರೀತಿನೇ ಓದ್ಕೊಳ್ತಾ ಬಂದೆ ಸರ್. ಅದು ಕರೆಕ್ಟಾಗಿ ಒಂದು ಟೈಮ್ ಟೇಬಲ್ ಅನ್ನು ಸೆಟ್ ಮಾಡ್ಕೊಳ್ಳಿಲ್ಲ ನಾನು, ಅದು ಮಿಸ್ಟೇಕ್ ಆಯಿತು. ಈ ಸಲ ಮೇನ್ಸ್ ಬರಿತಾ ಇರಬೇಕಾದ್ರೆ ಬೆಳಗ್ಗೆ ಹೋಗಿದ ತಕ್ಷಣ ನಾನು ಏನು ಮಾಡ್ತಿದ್ದೆ, ಇವತ್ತಿನ ದಿನದಲ್ಲಿ ನಾನು ಏನೇನು ಮುಗಿಸ್ಬೇಕು ಅದನ್ನು ಬರೆದು ಇಟ್ಕೊಳ್ತಿದ್ದೆ. ರಾತ್ರಿ ಬರೋವಾಗ ಅದನ್ನು ಮುಗಿಸಿದ್ರೆ ಮಾತ್ರ ನಾನು ರೂಮಿಗೆ ಬರೋಂಥದ್ದು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಮುಗಿಸಿ ಬರಬೇಕು ಅಂತ. ಸೊ ಈ ರೀತಿ ಮಾಡ್ಕೊಳ್ತಾ ಹೋದೆ. ಅದು ನನಗೆ ಈ ವರ್ಷ ತುಂಬಾ ಹೆಲ್ಪ್ ಆಯಿತು ಸರ್. ಮತ್ತೆ ಒಂದು ಮೊಬೈಲಲ್ಲಿ ಸ್ಟಾಪ್ ವಾಚ್ ಇಟ್ಕೊಳ್ತಿದ್ದೆ, ಎಷ್ಟು ಅವರ್. ಈಗ ವಾಶ್ರೂಮ್ಗೆ ಹೋದ್ರೂ ಅದನ್ನು ಆಫ್ ಮಾಡಿ ಹೋಗೋಂಥದ್ದು, ಎಲ್ಲಾದ್ರೂ ಟೀ ಕುಡಿಯೋಕೆ ಹೋದ್ರೂ ಆಫ್ ಮಾಡಿ ಹೋಗೋಂಥದ್ದು. 10 ಅವರ್ ಆಗಬೇಕು ಅಂದರೆ 10 ಅವರೇ ಆಗಬೇಕು. ಸೊ ಈ ರೀತಿ ಮಾಡ್ಕೊಳ್ತಾ ಹೋದಿದ್ರಿಂದ ಈ ವರ್ಷ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಆಯಿತು ಸರ್, ವ್ಯವಸ್ಥಿತವಾಗಿ ಸ್ಟಡಿ ಮಾಡಿದ್ದಕ್ಕೆ ಆಯಿತು. ಓಕೆ. ಈಗ ನಿಮ್ಮ ಮಾತುಗಳು ನಮ್ಮ ಹಲವಾರು ವಿದ್ಯಾರ್ಥಿಗಳು, ಪೋಷಕರು, ಕೇಳುಗರು ಕೇಳ್ತಾ ಇರ್ತಾರೆ. ಈಗ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಮಾತುಗಳು ಅವ್ರಿಗೆ ಸ್ಫೂರ್ತಿ ಆಗಬೇಕು. ಯಾಕೆಂತಂದರೆ ನನ್ನ ಕೈಲೂ ಸಾಧ್ಯ ಆಗಿದೆ, ನಿಮ್ಮ ಕೈಲಿ ಯಾಕೆ ಸಾಧ್ಯ ಆಗಲ್ಲ? ಅಂದರೆ ಕೆಲವರಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಆದರೆ ನೀವು ಹೇಳಿದ್ರೆ ಕಷ್ಟಗಳು ಭಾಳ ಇರ್ತವೆ. ಹೌದು ಸರ್, ಹೌದು. ಹಣವನ್ನು ಕೊಟ್ಟು ಓದ್ಲಿಕ್ಕೆ ಕಷ್ಟ ಆಗುತ್ತೆ, ಎಲ್ಲಾದ್ರೂ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ಎಲ್ಲ ಇರುತ್ತೆ, ಆಸಕ್ತಿ ಕಡಿಮೆ ಇರುತ್ತೆ, ಮನೆಯವ್ರ ಆಸಕ್ತಿ ಹೆಚ್ಚಾಗಿರುತ್ತೆ. ನಿನಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ, ನೀನು ಓದು. ಕೆಲವ್ರು ಮಾಡ್ತಾರೆ, ಕೆಲವ್ರ ಕೈಲಿ ಆಗಲ್ಲ. ನಿಮ್ಮ ಮಾತುಗಳು ನಮ್ಮ ವಿದ್ಯಾರ್ಥಿಗಳ ಸ್ಫೂರ್ತಿ ಆಗಲಿ, ಏನು ಹೇಳ್ತೀರಿ? ಸರ್, ನಾನು ಪ್ರತಿ ಕ್ಲಾಸನ್ನು ಮುಗಿಸಿದಾಗ ನನ್ನ ಸ್ಟೂಡೆಂಟ್ಸ್ಗಳಿಗೆ ಆತ್ಮರ್ಷಿಗಾಗಿ ನಿರಂಕುಶಮತಿಗಳಾಗಿ ಅಂತ ಪುಸ್ತಕ ಕೊಡ್ತೀನಿ ಸರ್.
ಆ ಪುಸ್ತಕದಲ್ಲಿ ನಾನು ಮರೆಯೋದಿಷ್ಟೇ, ಸಾಧಿಸುವ ಛಲವಿದ್ದಲ್ಲಿ ಸಾಧನೆ ಸುಲಭ ಅಂತ. ಆ ಛಲ ಅಂತೂ ಇರಲೇಬೇಕು ಸರ್. ಅಂದರೆ ಈಗ ನನ್ನ ರೂಮ್ಮೇಟ್ಸ್ಗಳೇ ಇಬ್ಬರು ಬಹಳ ಕಷ್ಟಪಟ್ಕೊಂಡು ಪಾಪ ಬಂದು ಓದ್ತಾ ಇದ್ದಾರೆ. ಯಾವುದೇ ಕಷ್ಟ ಆದರೂ ಮನೇಲಿ ಸಮಸ್ಯೆ ಬಂದಿದ ತಕ್ಷಣ ಅವ್ರು ಓಡೋಗ್ಬಿಡ್ಬೇಕು, ಇಲ್ಲಿ ಇತ್ಕೊಂಡು ಓದ್ಲಿಕ್ಕಾಗಲ್ಲ. ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಿದಂಥವ್ರು ಇದ್ದಾರೆ. ನನಗೂ ಈ ರೀತಿ ಸಮಸ್ಯೆಗಳಾಗ್ತಿತ್ತು. ನಮ್ಮ ತಂದೆಗೆ ಆರೋಗ್ಯ ತಪ್ಪಿತು, ನಾನು ಮೊದಲನೇ ಹಂತದಲ್ಲಿ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ನನಗೆ ಆರೋಗ್ಯ ತಪ್ಪಿತು, ಎರಡನೇ ಹಂತದಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಗಳು ಬಂದು ಅವೆಲ್ಲ ಇದ್ದೂ ಕೂಡ ನಾನು ಬೇರೆ ಯಾವ ಎಕ್ಸಾಮನ್ನು ಬರ್ದಿಲ್ಲ. KPSCನೇ ಆಗಲಿ ಈ ಸಲ ಬರ್ದಿದ್ದಷ್ಟೇ ಮನೆಯವರ ಒತ್ತಾಯಕ್ಕೆ. ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಅದು ಬಿಟ್ಟರೆ ಬೇರೆ ಯಾವುದು FDA SDA ಇದನ್ನ ಯಾವುದನ್ನು ಬರೆಯೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ UPSC ಆಗಲಿ, ಇಲ್ಲಾಂದ್ರೆ ಇಲ್ಲೇ ಟೀಚರ್ ಆಗಿದ್ಬಿಡ್ತೀನಿ ಅಂತ. ಅದು ಬೇರೆ ಯಾವುದೇ ಗೌರ್ಮೆಂಟ್ ಕಾಂಪ್ರಮೈಸ್ ಆಗ್ಲಿಕ್ಕಂತೂ ನನಗೆ ಇಷ್ಟ ಇರಲಿಲ್ಲ. ನಾನು ಒಬ್ಬ ಫೇಲ್ಡ್ ಕ್ಯಾಂಡಿಡೇಟ್ ಆಗಿ ನಾನು ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆದರೆ ಇಲ್ಲೇ ಸಕ್ಸಸ್ ಆಗೋಣ, ಇಲ್ಲಾಂದ್ರೆ ಒಬ್ಬ ಟೀಚರ್ ಆಗಿ ಬೇರೆಯವ್ರನ್ನ ಸಕ್ಸಸ್ ಮಾಡೋಣ ಅಂತ ಆ ಛಲ ಅಂತೂ ಇರಲೇಬೇಕು ಸರ್. ಮತ್ತೆ ಅದ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಪರಿಶ್ರಮ. ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ಮೆಥಡ್. ChatGPT ಆಗ್ಬೋದು, ಏನೇ ಇನ್ಫಾರ್ಮೇಶನ್ಗಳಾಗ್ಬೋದು, ಆ ಎಲ್ಲಾ ಇನ್ಫಾರ್ಮೇಶನ್ಗಳು ನಮ್ಮನ್ನ ಲೇಜಿ ಮಾಡ್ತಾ ಹೋಗ್ತಿದೆ ಹೊರತು ನಮ್ಮನ್ನ ಮತ್ತಷ್ಟು ಇದು ಮಾಡ್ತಾ ಬರ್ತಿಲ್ಲ. ಸೊ ಈಗ ChatGPT-ಯನ್ನು ನಾವು ಒಬ್ಬರೇ ಅಲ್ಲ, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಹಾಗಿದ್ದಾಗ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗ್ತಾ ಬರ್ತಿದೆ. ಸೊ ಪರಿಶ್ರಮ ಅಂತೂ ಬೇಕೇ ಬೇಕು. ಒಂದು ಛಲ, ಇನ್ನೊಂದು ಪರಿಶ್ರಮ, ಮತ್ತೆ ಇನ್ನೊಂದು ಸರ್ ಲಾಯಲ್ ಇರಬೇಕು ನಮ್ಮ ಪೇರೆಂಟ್ಸ್ಗಳಿಗೆ. ಯಾಕಂದ್ರೆ ನಾವು ಕನಸನ್ನ ಕಂಡಿರ್ತೀವಿ, ಬಟ್ ನಮ್ಮ ಪೇರೆಂಟ್ಸ್ಗಳಿಗೆಲ್ಲ ನಾವೇನ್ ಮಾಡಿರ್ತೀವಿ, ಒಂದು ಆಸೆಯನ್ನು ಕೊಟ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಪ್ರತಿ ಸಲ ಆಗದೆ ಇದ್ದಾಗ ನಮಗಿಂತ ಹೆಚ್ಚು ನಿರಾಶೆ ಅವ್ರಿಗಾಗಿರುತ್ತೆ. ಅದಕ್ಕೆ ನಾವು ಲಾಯಲ್ ಆಗಿರಬೇಕು, ಮತ್ತೆ ಹಾನೆಸ್ಟ್ ಆಗಿ ಪ್ರಿಪೇರ್ ಮಾಡಬೇಕು ಸರ್. ನಾವು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೋಸ್ಕರ, ಯಾವುದೋ ಒಂದು ಎಕ್ಸಾಮ್ಗೋಸ್ಕರ ಬಂದಿದ್ದೀವಿ ಅಂದ್ರೆ ದೇಶದ ಪ್ರತಿಷ್ಠಿತ ಎಕ್ಸಾಮ್. ಇವತ್ತು ನಾನು ಪಾಸ್ ಆಗಿದ ತಕ್ಷಣ ಎಲ್ಲರೂ ನನ್ನನ್ನು ಮಾತಾಡ್ತಾರೆ. ಸೊ ಅದನ್ನ ಮಾತಾಡ್ತಾ ಇರಬೇಕಾದ್ರೆ ಆ ಫೀಲ್ ಅನ್ನು ನಾನು ಎಂಜಾಯ್ ಮಾಡ್ಬೇಕಂದ್ರೆ ಆ 7 ವರ್ಷ ನಾನು ಸ್ಟ್ರಗಲ್ ಪಡಲೇಬೇಕಿತ್ತು. ಸೊ ಆ ಸ್ಟ್ರಗಲ್ ಅನ್ನ ಪಡಲೇಬೇಕಾಗತ್ತೆ. ಅದಕ್ಕೆ ಹಾನೆಸ್ಟ್ ಆಗಿ ಪ್ರಿಪರೇಷನ್ ಮಾಡಬೇಕು. ಮತ್ತೆ ಈ ಸಾಮಾಜಿಕ ಜಾಲತಾಣಗಳು, ಇನ್ಸ್ಟಾಗ್ರಾಮ್ ಇವನ್ನೆಲ್ಲ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಏನಕ್ಕೆ ಅಂದ್ರೆ ನಾವು ಅನ್ಕೋತೀವಿ ರೀಲ್ಸ್, ಎಂಜಾಯ್ಮೆಂಟ್ ಇವೆಲ್ಲ, ಬಟ್ ಇವು ನಮ್ಮ ಸಮಯವನ್ನು ಕೊಲ್ತಾ ಇದೆ ಸರ್. ಇವನ್ ನಾನು ಎಕ್ಸಾಮ್ ಮುಗಿದ್ರು ಕೂಡ ಇನ್ಸ್ಟಾಗ್ರಾಮ್ ಅನ್ನು ನಾನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ತೀನಿ. ನಾನು ಯಾವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಕೂತ್ಕೋತೀನಿ, ಬೇರೆ ಯಾವುದು ಪ್ರೊಡಕ್ಟಿವ್ ಮಾಡೋಕ್ಕಾಗಲ್ಲ. ಈಗ ನನಗೆ ಒಂದು ಕನ್ನಡ ಪುಸ್ತಕ ಬರೀಬೇಕು ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ. ಆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಇದ್ರೆ ಸಾಕು, ದಿನಕ್ಕೆ 4 ಗಂಟೆ ಅದಕ್ಕೆ ಹೊರಟೋಗ್ತಿತ್ತು. ಸೊ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಬಿಟ್ಟೆ ಇದು ಮಾಡ್ತಿದ್ದೆ. ಮತ್ತೆ ನಾನು ಕ್ಲಾಸ್ ಮಾಡಬೇಕಾದ್ರೂ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡಿರ್ತೀನಿ. ಏನಕ್ಕಂದ್ರೆ ಅದು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಯೂಸ್ ಮಾಡ್ತಾ ಇದ್ರೆ ನಾವು ಓದ್ಲಿಕ್ಕಾಗಲ್ಲ, ಎಫಿಷಿಯೆಂಟ್ ಆಗಿ ಕೊಡ್ಲಿಕ್ಕಾಗಲ್ಲ. ಸೊ ಸಾಧ್ಯ ಆದಷ್ಟು ಈ ಸಾಮಾಜಿಕ ಜಾಲತಾಣದಿಂದ ಸಕ್ಸಸ್ ಸಿಗೋವರೆಗೂ ದೂರ ಇರಬೇಕು ಅಂತಲೇ ನಾನು ಹೇಳ್ತೀನಿ ಸರ್. ಇಷ್ಟನ್ನೆಲ್ಲ ಮಾಡಿ ನಿಮ್ಮ ಕನಸನ್ನು ಕಂಡ್ರೆ, ಕನಸನ್ನು ಕಂಡು ನಾನು ಪರಿಶ್ರಮ ಮಾಡಲಿಕ್ಕೆ ರೆಡಿ ಇದ್ದೀನಿ ಮತ್ತು ಛಲ ಇದೆ ಅಂದರೆ ಖಂಡಿತವಾಗಿ ಸಾಧ್ಯ ಅಂತಲೇ ಹೇಳ್ತೀನಿ ಸರ್. ಮತ್ತು ಯಾವುದೇ ಬಡತನ ಆಗಲಿ, ಯಾವುದೇ ಕಮ್ಯುನಿಟಿ ಬ್ಯಾಕ್ಗ್ರೌಂಡ್ ಆಗಲಿ, ಅಥವಾ ಯಾವುದೇ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆಗಲಿ, ಯಾವುದೂ ಕೂಡ ನಿಮಗೆ ಅಡಚಣೆ ಅಲ್ಲ. ಸಾಧನೆ ಒಂದು ಮಾಡಲಿಕ್ಕೆ ಛಲ ಮತ್ತು ಪರಿಶ್ರಮ ಅಂತೂ ಬೇಕೇ ಬೇಕು ಅಂತಲೇ ಹೇಳ್ತೀನಿ ಸರ್. ಬಹಳ ಸಂತೋಷ ಧನಂಜಯ ಅವರೇ. 2025ನೇ ಸಾಲಿನಲ್ಲಿ ಕೇಂದ್ರ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ 554ನೇ ರ್ಯಾಂಕ್ ತಗೊಂಡಿದ್ದೀರಿ. IPS ಕನಸನ್ನು ಕಾಣ್ತಾ ಇದ್ದೀರಿ. ಇನ್ನೂ ಒಳ್ಳೆಯ ಒಂದು ಕೇಡರ್ ಸಿಗಲಿ ಅನ್ನುವ ಆಶಯ. ಹಾಗೆ 1 ವರ್ಷ ಪ್ರಯತ್ನವನ್ನು ಬಿಟ್ಟು ನೆಕ್ಸ್ಟ್ ಇಯರ್ ಪ್ರಯತ್ನವನ್ನು ಪಟ್ಟು ಕೂಡ IASಗೆ ನೀವು ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಿದ್ರಿ. ನಿಮ್ಮ ಪ್ರಯತ್ನ ಸಫಲವಾಗಲಿ. ಹಾಗೆ ನಮ್ಮ ಕರ್ನಾಟಕ ಕೇಡರ್ ಸಿಗಲಿ ಅನ್ನೋ ಆಶಯ. ಯಾಕೆಂತ ಹೇಳಿದ್ರೆ ಕರ್ನಾಟಕ ಭಾಗದವರು ಕರ್ನಾಟಕದಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ, ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ. ಹಾಗೆ ಆ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನುವ ನಾಲೆಡ್ಜ್ ಇರುತ್ತೆ, ತಿಳ್ಕೊಂಡಿರ್ತೀವಿ, ಓದಿರ್ತೀವಿ. ಇದರಿಂದ ನಿಮ್ಮಂಥ ಅಧಿಕಾರಿಗಳು ಬಂದಾಗಲೂ ಕೂಡ ಸಮಸ್ಯೆಗಳ ಬಗೆಹರಿಯುವಂತಹ ಕಾಲ ಬಹಳ ದೂರ ಇಲ್ಲ ಅನ್ನುವಂಥದ್ದು ಬಹಳ ನಿಜವಾದ ವಿಚಾರ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ನಿಮ್ಮ ಜರ್ನಿಯ ಬಗ್ಗೆ, ಕಷ್ಟದ ಬಗ್ಗೆ, ಸುಖದ ಬಗ್ಗೆ, ಸಂತೋಷದ ಬಗ್ಗೆ, ನೀವು ಪಟ್ಟಂತಹ ಏನು ಪರಿಶ್ರಮದ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳು ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಂಡ್ರು ಕೂಡ ಸ್ಫೂರ್ತಿದಾಯಕ ಮಾತುಗಳು. ನಿಮ್ಮ ಮಾತುಗಳನ್ನು ಕೇಳಿ 1-2 ವಿದ್ಯಾರ್ಥಿಗಳು ನಾನು ಛಲ ತೊಟ್ಟು ನಿಂತರೂ ಕೂಡ ಖಂಡಿತವಾಗಲೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿಯಲ್ಲಿ ಧನಂಜಯ ಅವರ ರೀತಿಯಲ್ಲಿ ಅವರೂ ಕೂಡ ಮುಂದಿನ ದಿನಗಳಲ್ಲಿ ನನ್ನ ಮುಂದೆ ಕೂತ್ಕೊಂಡು ಮಾತಾಡುವಂಥ ಅವಕಾಶ ಖಂಡಿತ ಆಗುತ್ತೆ, ಆಗಲಿ ಅನ್ನೋ ಆಶಯ ನನ್ನದು. ಹಾಗೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನನ್ನ ಪರವಾಗಿ ಹಾಗೂ ಇಡೀ ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮ ಕೇಳುಗರ ಪರವಾಗಿ, ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಂದು ಹುಡುಗ ಈ ಬಾರಿ UPSCಯಲ್ಲಿ ರ್ಯಾಂಕ್ ತಗೊಂಡಿರೋದು ಸಣ್ಣ ವಿಚಾರ ಅಂತೂ ಖಂಡಿತ ಅಲ್ಲ. ನನ್ನ ಕೈಲೇ ಸಾಧ್ಯ ಆಗಿದೆ, ಇನ್ನು ಯಾರ ಕೈಲಿ ಬೇಕಾದ್ರೆ ಸಾಧ್ಯ ಆಗ್ಬೋದು ಅನ್ನುವ ಮಾತುಗಳನ್ನು ಹೇಳಿದ್ರಿ. ಈ ಮಾತುಗಳು ಸ್ಫೂರ್ತಿದಾಯಕ ಮಾತುಗಳು. ಈ ಮಾತುಗಳ ಮೇಲೆ ನಮ್ಮ ವಿದ್ಯಾರ್ಥಿಗಳು ಗಮನ ಹರಿಸಿದ್ರೆ ಅವರು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ಇದುವರೆಗೆ 2025ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 554ನೇ ರ್ಯಾಂಕ್ ಗಳಿಸಿದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮದ ಧನಂಜಯ್ P ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ B. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.
ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.